ಸಾಕಪ್ಪ ಸಾಕು ಈ ಆಳು ದುಡಿಮೆಯ ಬಾಳಿನ ಗೋಳು, ಸಾಕಪ್ಪ ಸಾಕು. ಬೆಳಗಿನಿಂದ ಕಾಡಲ್ಲದು, ಬೆಳಗಿನಿಂದ ಕಾಡಲ್ಲದು, ಬಂದ ಜನಗಳ ತಲೆಗಳ ಕಡೆದು ಎಳೆದು ಹಾಕುವ ಬಾಳಿನ ಗೋಳು, ಸಾಕಪ್ಪ ಸಾಕು. ಈ ಆಳು ದುಡಿಮೆಯ ಬಾಳಿನ ಗೋಳು, ಸಾಕಪ್ಪ ಸಾಕು. ಸಾಕಪ್ಪ ಸಾಕು. ಈ ಆಳು ದುಡಿಮೆನೂ ಸಾಕು, ಈ ಬಾಳಿನ ಗೋಳು ಸಾಕು. ಏನು ಮಾಡಲಿ ಬುದ್ಧಿ, ಬೆಳಗಿನಿಂದ ಕಾಡಲ್ಲ ಅಲ್ದ್ರು ಒಂದು ತಲೆ ಬೇಡವಾ? ಏನು ಮಾಡಲಿ ಸ್ವಾಮಿ, ಈ ಕಾಡಿನ ಸವಾಸ ಸಾಕು. ಊರಿಗೆ ಬರ್ತೀರಿ, ಯಾವ ಊರಿಗೆ ಅಂತೀರಾ? ಗೋಪಳಿಗೆ ಬರ್ತೀನಿ. ಗೋಪಳಿಗೆ ಬಂದು ಆ ಕೇರಿಗೆ ಬಂದೆ, ಅಲ್ಲೊಂದು ಮನೆಗೆ ನುಗ್ದೆ, ಅಲ್ಲೇನು ಸಿಕ್ಕಲಿಲ್ಲ. ಅಲ್ಲಿಂದ ಬಳಸ್ಕೊಂಡು ಈ ಕೆಳಗಲ್ ಕೇರಿಗೆ ಬಂದೆ, ಅಲ್ಲೊಂದು ಮನೆಗೆ ಹೋದೆ, ಅಲ್ಲೂ ಏನೂ ಸಿಕ್ಕಲಿಲ್ಲ. ಏನಪ್ಪ ಮಾಡೋದು ಅಂದ್ಕೊಂಡು ಅಲ್ಲಿಂದ ಬಳಸ್ಕೊಂಡು ಆನಂದಪ್ಪನ ಮನೆಗೆ ನುಗ್ದೆ. ನೋಡಪ್ಪ ಅಲ್ಲಿ ಸಿಕ್ತು. ಏನು ಅಂತೀರಾ? ಹಣ ಒಡವೆ ಎಲ್ಲ ಸಿಕ್ತು. ಗಂಟು ಕಟ್ಕೊಂಡೆ, ಹೆಗಲ ಮೇಲೆ ಹಾಕ್ಕೊಂಡು ಬಾಗಿಲು ಗಂಟ ಬಂದೇ ಬುದ್ಧಿ ಆನಂದಪ್ಪ ರಿಂಗ್ಸರು ಬಂದು ಬಿಡ್ಕೊಬಿಟ್ರು, ಕಳ್ಳ ಬಂದ ಕಳ್ಳ ಬಂದ ಕಳ್ಳ ಬಂದ ಅಂತ. ಏನು ಮಾಡಲಿ, ಆನಂದಪ್ಪ ಬಂದವನು ಕೊಟ 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 ಹೆಂಗೆ ಮೂಳೆ ಮುರಿ ಹೆಂಗೆ ಕೊಡ್ಬಿಟ್ಟ. ಹೊಡೆದ್ಬಿಟ್ಟು ಎಲ್ಲ ಬಿಟ್ಬಿಡ್ತಾರೆ ಅಂದರೆ ಬಿಡಲಿಲ್ಲ ಬುದ್ಧಿ. ಪೊಲೀಸ್ನವ್ರನ್ನ ಕರ್ತವ್ರೆ. ಅವರು 3 ಜನ ಬಂದವ್ರೆ, ಆ ಕಡೆ ಒಬ್ಬ, ಈ ಕಡೆ ಒಬ್ಬ, ಸೆಂಟ್ರಲ್ ಒಬ್ಬ ಬಂದು ಎಳ್ಕೊಂಡು ಅವನ ಜೊತೆಲಿ ಇನ್ನೊಬ್ಬ ಬಂದವ್ರೆ ಬುದ್ಧಿ. ಯಾರು ಅಂತೀರಾ? ಇನ್ಸ್ಪೆಕ್ಟ್ರು. ಅವನು ಬಂದವರು ಕಾಲ ಮ್ಯಾಲ್ ಕೆತ್ತಿ ನೆಲಕ್ಕೆ ಗುದ್ದು ಸೆಲೆಕ್ಟ್ ಹೊಡೆದ. ಯಾರಿಗೆ? ಈ ಬೂಪನಿಗೆ ಸೆಲೆಕ್ಟ್ ಹೊಡೆದು ಕರ್ಕೊಂಡು ಹೋದ್ರು. ಎಲ್ಲಿಗೆ ಅಂತೀರಾ? ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಕೊಟ್ರು ಕೊಟ್ರು ಕೊಟ್ರು. ಏನ ಬೂಟ್ ಕಾಲು ಒದೆರ ಸ್ವಾಮಿ, ಬೂಟ್ ಕಾಲು ಒದೆ ಕೊಟ್ಟು ಅಲ್ಲಿಂದ ಕರ್ಕೊಂಡೋದ್ರು. ಅಲ್ಲಿಂದ ಕರ್ಕೊಂಡೋದ್ರು ಬೆಂಗಳೂರು ಜೈಲಿಗೆ. ಆ ವಿಚಾರ ಹೇಳ್ತೀನಿ ಕೇಳ್ರಿ. ನಾನೇ ಬಂದೀರ ನಾನೇ ಬಂದೂರ, ನಾನೇ ಬಂದೀರ ನಾನೇ ಬಂದೂರ. ಬೆಂಗಳೂರು ಜೈಲಿನಲ್ಲಿ 6 ತಿಂಗಳು ಇದ್ದೆ, ರಾಮನಗರ ಜೈಲಿನಲ್ಲಿ 3 ತಿಂಗಳು ಇದ್ದೆ. ನಾನೇ ಬಂದೀರ ನಾನೇ ಬಂದೂರ, ನಾನೇ ಬಂದೀರ ನಾನೇ ಬಂದೂರ. ಕೇಳಿದ್ರ ಬದೇ? ಆ ಬೆಂಗಳೂರು ಜೈಲಿನಲ್ಲಿ ತಗೊಂಡೋಗಿ ಸಜಾ ಹಾಕ್ಬಿಟ್ರು. ಅಲ್ಲೋ ಆ ಕೋಣೆಗೆ ಹೋದ್ರೆ ತಿಗಣೆ ಕಾಟ, ಈ ಕೋಣೆಗೆ ಹೋದ್ರೆ ಸೊಳ್ಳೆ ಕಾಟ. ಏನು ಮಾಡಲಿ, ಅಲ್ಲಿ ಈ ಬೂಪನ ತಾಟ ತಡೆಯೋಕ್ಕಾಗಲಿಲ್ಲ. ಅಲ್ಲಿಂದ ಕರ್ಕೊಂಡೋದ್ರು ಎಲ್ಲಿಗೆ? ರಾಮನಗರ ಜೈಲಿಗೆ. ಅಲ್ಲೊಂದು 3 ತಿಂಗಳು ಸಜಾ ಹಾಕ್ಬಿಟ್ರು. ಏನು ಮಾಡಲಿ ಬುದ್ಧಿ, ಹಂಗೂ ಹಿಂಗೂ ಮಾಡಿ 6, 3, 9 ತಿಂಗಳು ಕಾಲ ಕಳೆದು ಮನೆಗೆ ಅಂತ ಬಂದರೆ ನನ್ನ ಹೆಂಡ್ರದೊಂದು ಕಾಟ. ಎಲ್ಲಿ ಸಾಕು ಸಿಡಾರ್ ಪಡಾರ್ ಅಂತ ಬೀಳ್ತಾಳೆ. ಏನು ಮಾಡಲಿ, ಹೊಡೆದ್ರೆ ಈ ಮೇಷ್ಟು ಕರ್ಕೊಂಡು ಓಡೋಗ್ಬಿಡ್ತೀನಿ ಅಂತಾಳೆ. ಏನು ಮಾಡಲಿ ನಾನು ಬೇಸ್ ಬುದೇ ಓಸಿ ಕರೀತೀನಿ. ಕರೆಯೋದೇನೋ ಸರಿ, ಈ ಮುತ್ಕರೆಲ್ಲ ಕಣ್ಬಿಟ್ಕೊಡ್ರಿ, ಈ ಹುಡುಗರೆಲ್ಲ ಕಣ್ಣು ಮುಚ್ಕೊಡ್ರಿ. ಎಲ್ಲೇ ಎಲ್ಲ ಇವಳ ಎಲ್ಲೋದ್ಲ ಕಾಣಲ್ಲ. ಎಲ್ಲೇ ಓ ಬತ್ತಾವಳೆ 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 ಬತ್ತಾವಳೆ. ಜಗ್ಗನಕ ಕುಂಕಣಕ ಕುಣಿದು
ಎಲ್ಲಿ ಎಲ್ಲಿ ಅಂತ ಬಾಯಿ ಬಂದಂಗ್ ಬಡ್ಕೋತಾ ಇದೀಯ. ಅಲ್ಲ ಕಣೆ, ಹೇಳ ಮಾವ, ಎಲ್ಲೇ ಹೋಗಿದೆ ಇಟ್ಟೋತು? ಎಲ್ಲೆಲ್ಲಿ ನೋಡ್ದೆ ನೀನ್ ನನ್ನ? ನೋಡ, ಆ ಕ್ವಾಡೆ ಮೇಲೆ ನೋಡ್ದೆ. ಅಲ್ಲಿ ಯಾಕೆ ಹೋಗಿದೆ ನೀ? ಆ ಇಂದ್ಲ ಮನೆ ನೋಡ್ದೆ. ಕ್ವಾಣೆಲ್ ಗಂಡ ಇಲ್ಲ, ನನಗೆ ಮೂಸ ಕೆಲಸ ಇರ್ತದ ಅಲ್ಲಿ. ಮಾನ ಮರ್ತಿ ಬಿಡ ನನಗೆ. ಹೇಳು, ಆಮೇಲೆ ಎಲ್ಲಿ ನೋಡ್ದೆ? ಹೇಳ. ಆಮೇಲೆ ಎಲ್ಲಿ ನೋಡ್ದೆ? ಆ ಇತ್ಲ ಮನೇಲಿ ನೋಡ್ದೆ. ಅಲ್ಲಿ ಯಾಕೆ ಹೋದೆ? ಅಲ್ಲೂ ನೋಡ, ಅಲ್ಲೂ ಇಲ್ಲ ನೀನು. ಅಲ್ಲೂ ಇರ್ಲಿಲ್ಲ. ಎಲ್ಲೋಗಿದ್ದೆ? ಇನ್ನೊಂದು ಬಿಟ್ಬಿಟ್ಟಲ್ಲ ನೀನು. ಎಲ್ಲಿ? ದೇವ್ರ ಮನೆ. ಗಂಡ ಹೋಗಿ 6 ತಿಂಗಳಾಯ್ತು ಅಂತ ಗಂಡ ದೇವರ ಕೈ ಮುಗಿತಿದೆ. ಹೋಗೆ ಗೌಡ್ರ ಮನೆಗೆ ಹೋಗಿದ್ದ? ಅಲ್ಲಿಗೇರ್ಕೆ ಹೋಗಿದ್ದೆ? ನಮ್ಮನೆ ದೇವ್ರ ಮನೆ ಚೆನ್ನಾಗಿರ್ಲಿಲ್ವಲ್ಲ, ಆ ಅಪ್ಪ ದೊಡ್ಡದಾಗ ಕಟ್ಸಿದ ಅನ್ಬಿಟ್ಟು ಅವನ ಮನೆ ಬಗ್ ನೋಡಕ್ ಹೋಗಿದ್ದೆ. ಮಾವ ಇಂತ ಮಾವ ಗೌಡ್ರದು ದೊಡ್ಡದಲ್ವ ಮಾವ? ಅಯ್ಯೋ ನನಗಿರೋ ದೂರಾಗೈತೇನೆ. ದೊಡ್ಡದಾಗೈತೆ. ನೀನ್ ಇಲ್ದಾಗ, ನೀನ್ ಇಲ್ದಾಗೆಲ್ಲ ಒಯ್ತಿಯಲ್ಲ ಸರ್ ಮನೆಗೆ, ಹಾಗೆಲ್ಲ ಅಲ್ಲಿಗೆ ಹೋಗೋಣ. ನನ್ ದೊಡ್ಡದಾಗೈತೆ ಮನೆ ಅಂತ ಕೊಟ್ಲಲ್ಲಪ್ಪ ಇವಳು. ಸರಿಯಾಗಿ ಕೊಡ್ತಾವಳೆ ಗೊತ್ತಾ? ಏಯ್ ಹೇಳ ಮಾವ, ಅದಿರ್ಲಿ, ಅಪ್ರೂಪಕ್ಕೆ ಬಂದಿದ್ಯಾ ನನಗೆ ಅಂತ ಏನ್ ತಂದಿದ್ಯಾ ಮಾವ? ಅಲ್ಲ ಕಣೆ, ನಾನು ಅಲ್ಲೋಗಿ ಬರೋಷ್ಟರಲ್ಲಿ ನೀನು ಗೌಡ್ರ ಮನೆಗೆ ಹೋಗಿದ್ದೆ, ಅಲ್ಲೋಗಿದ್ದೆ, ಇಲ್ಲೋಗಿದ್ದೆ ಅಂತ ಹೇಳ್ತಿಯಲ್ಲ, ಅದೆಲ್ಲ ಇರ್ಲಿ ಬಾಯ್ಲಿ. ಹೇಳ ಮಾವ, ನಾನು ನೀನು ಮದುವೆಗೆ ಎಷ್ಟು ವರ್ಷ ಆಯ್ತೆ? ಎಷ್ಟಾಯ್ತಾ? 9 ಆಯ್ತು. ಅಲ್ಲ ಕಣೆ, 6 ವರ್ಷದಿಂದ 6 ವರ್ಷದಿಂದ ನಿನ್ನ ಹೊಟ್ಟೆ ಒಳಗೊಂದು ಇಲಿ ಮರಿ ಇಲ್ಲ, ಒಂದು ಬೆಕ್ಕಿನ ಮರಿ ಇಲ್ವಲ್ಲೇ? ಬಾಯಿಲ್ ಎತ್ರಕ್ಕೆ ಬಂದೆ. ಏನಂದೆ? ಬೆಕ್ಕಿನ ಮರಿ. ಬೆಕ್ಕಿನ ಮರಿ ಎತ್ತಕ್ಕೆ ನಾನೇನ್ ಬೆಕ್ಕ? ಏನೋ ಯಾರು ಗೊತ್ತ. ಹಾಡಿನ ಮರಿ ಎತ್ತಕ್ಕ ನಾನೇ ಹಾಡ ಅಲ್ಲ. ಅತ್ಲಾಗ 6 ತಿಂಗಳು, ಇತ್ಲಾಗ 3 ತಿಂಗಳು. ಮಾಗೋ ಆಗೋನೆ ನಿಮ್ಮ ಅವ್ನ ಕೊನೆಲ್ಲ ಮಕ್ಳಾದತ್ತು. ಸಂಸಾರ ಮಾಡಿದ್ರೆ ನನ್ನ ಮಕ್ಳು ಮರಿ ಆಗೋದು. ಹೈ ಆಮೇಲೆ ಆಯ್ತವೆ ಬರ ಇಲ್ಲಿ. ಅಲ್ಲ ಕಣೆ, ಹೇಳ ಮಗ. ಅದೇ ನಮ್ಮ ಮನೆ ಕಳವಾಗ ಗುಟ್ಟು ಗುಟ್ಟು ಅಂತೆಲ್ಲ ಏನೇ ಅದು? ಏನ್ ಮಗ ಗುಟ್ಟು ಗುಟ್ಟು ಅಂತೆಲ್ಲ ಏನೇ ಅದು? ನಿಂಗ್ ಗೊತ್ತಿಲ್ವಾ? ನಂಗೆ ನಾಚಿಕೆ ಆಗಕ್ಕಿಲ್ವಾ ಹಂಗೆಲ್ಲ ಹೇಳಿದ್ರೆ? ಅದು ಕೂಡಿನ ಸಭೆಯಲ್ಲಿ ಹೇಳಿದ್ರೆ ನಾಚಿಕೆ ಆಗಕ್ಕಿಲ್ವಾ ನನಗೆ? ಗಂಡ ಹೆಂಡತಿ ವಿಷಯನ ಜನಗಳ ಮುಂದೆ ಮಾತಾಡೋರೆ. ಹೇಳಮ್ಮ. ಆಹಾ, ಇಂಥ ನನ್ನ ಹೆಂಡ್ರಿದ್ ಬಿಟ್ರೆ ನಾನು ಸಂಸಾರ ಮಾಡ್ದಂಗೆನೆ. ಅವಳು ವಿಚಾರ ಹೇಳ್ತೀನಿ ಕೇಳ್ರಿ. ಹೇಳು. ಇದ್ದರಿಂತ ಎಂಡರಿರಬೇಕು ಸಂಸಾರದಲ್ಲಿ, ಇದ್ದರಿಂತ ಎಂಡರಿರಬೇಕು. ಇದ್ದರಿಂತ ಎಂಡರಿರಬೇಕು ಸಂಸಾರದಲ್ಲಿ, ಇದ್ದರಿಂತ ಎಂಡರಿರಬೇಕು. ಮೂಲೆ ಮೂಲೆ ಮುತ್ತುತ್ತಾಳೆ, 3 ಮುದ್ದೆ ತಿನ್ನುತ್ತಾಳೆ. ಮೂಲೆ ಮೂಲೆ ಮುತ್ತುತ್ತಾಳೆ, 3 ಮುದ್ದೆ ತಿನ್ನುತ್ತಾಳೆ. ಮನೆ ಗಂಡ ಬಂದರೆ ಮೈ ಕೈ ನೋವು ಅಂತಾಳೆ. ಇದ್ದರಿಂತ ಇದ್ದರಿಂತ ಎಂಡರಿರಬೇಕು ಸಂಸಾರದಲ್ಲಿ, ಇದ್ದರಿಂತ ಎಂಡರಿರಬೇಕು. ಹೇಳಿದ್ರ ಬದೇ? ನಾನು 3 ಮುದ್ದೆನೋ 6 ಮುದ್ದೆನೋ ತಿಂತೀನಿ. ನಿನಗೇನ್ ಕಷ್ಟ? ನಿನ್ ಕೈಲಾಗಕ್ಕಿಲ್ಲ, ನೀನ್ ತಿನ್ನಕ್ಕಿಲ್ಲ. ಅಲ್ಲ ಕಣೆ, ನೀನ್ ಹಾಕಿರ್ತಾರೆ ನಾನ್ ತಿನ್ನೋದು ಬಾರೆ. ನೀನ್ ತಂದಾಕಿರ್ತಾನೆ ನಾನ್ ತಂದಾಕ್ತಿರ? ಯಾರೇ ತಂದಾಕ್ತಾರೆ? ಏನೇನ್ ತಂದಾಕಿದ್ಯಾ ಮನೆ? ಏನು ನೀನ್ ಕೇಳಿದೆಲ್ಲ ಆಯ್ತಲ್ಲೇ ಮನೆ ಒಳಗೆ. ಏನೇ ಬೇಕೆ ಎಲ್ಲಾರ ತಲೆನೂ ಒಡೆದು ಎಲ್ಲಾ ನಿನ್ ಮೈ ಮೇಲೆ ಹಾಕಿದ್ರಿ. ಇನ್ನೇನೇ ಬೇಕು? ಏನೈತೆ ಹೇಳು. ಓ ನೋಡ, ಕತ್ತಲ್ಲಿ ಐತೆ, ಕಾಲಲ್ಲಿ ಐತೆ, ಕೈಯಲ್ಲಿ ಐತೆ, ಕಿವಿಲಿ ಐತೆ, ಅದು ಇನ್ನೇನೇ ಬೇಕು? ಗೌಡ್ರು ಮನೆಯವರು ನನ್ನ ಹೆಂಡತಿ ಇಲ್ಲ, ನೀನ್ ಹಾಕೊಂಡ್ಬಿಟ್ಟು ಕೊಟ್ಟಿರೋದು. ಏನ್ ಅವ್ನು ಕೊಟ್ರೇನೆ ಇವಳು ಹಾಕೊಳ್ಳೋದು, ನಾನ್ ಕೊಟ್ರೆ ಹಾಕೊಳ್ಳೋದೇ ಇಲ್ಲ ಇವಳು. ನೀನು ತಂದ್ಕೊಡ್ತೀಯ? ಇನ್ಯಾರೇ ತಂದ್ಕೊಡ್ತಾರೆ ಬಾರೆ. ಈಗ ಹಾಕಿ ನನ್ ಸಂಸಾರ ಹಿಂಗ ಆಗೋಯ್ತು, ಮಕ್ಳ ಮರಿನೂ ಆಗ್ಲಿಲ್ಲ. ಮಕ್ಳ ಮರಿನೂ ಮಾಡ್ಕೊಂಡ್ಬಿಟ್ಟೇನೆ. ಓಲಿ ಬಾರೆ. ಆಗಿಲ್ಲ ಮಗ. ಅತಿ ಮಧುರ ಅತಿ ಮಧುರ ಅನುರಾಗ, ಜೀವನ ಸಂಗ ರಾಗ, ಅತಿ ಮಧುರ. ಜೀವನ ಬಾಳಿನ ಬಾರಿ
ಆಗೈತೆ ಕಣ್ ಬಿಡೆ ಮೈಗೆ ಹೆಂಗಾಯ್ತಲ್ಲಿ ಬೊಂಬಾಡಾಗಿದೆಯಾ ಬಿಡೆ ಸಾಕಲ್ಲಿ 9 ತಿಂಗಳಲ್ಲಿ ಮಕ್ಳಾಯ್ತವ ಅಯ್ಯೋ ಮಕ್ಕಳಿಗೆ ಆಯ್ತವ ಆಮೇಲೆ ಬರ ಇಲ್ಲಿ ಹೇಳು ಅಲ್ಲ ಕಣೆ ಮನೆ ಕೊಳವಾಗ ಅದೇನು ಗುಟ್ಟು ಗುಟ್ಟು ಅಂತಿಲ್ಲ ಏನೇ ಅದು ಇವತ್ತಿನ ದಿನಕ್ಕೆಲ್ಲ ಐತೆ ನಾಳೆಗೆ ಏನಿಲ್ಲ ಅಂದಿದ್ದು ಒಳ್ಳೆ ಕೊಟ್ಲಲ್ಲ ಅದೇ ಮನೆಗೆ ಸಾಮಾನು ಮಗ ನಾನಿಲ್ಲಿ ಇಲ್ಲಿ ಇಲ್ಲಡೆ ನಾನು ಕೈ ಹೋದಂಗೆ ನಿನ್ ಕಣ್ಣೋಗ್ಲಿ ಕಣೆ ನಿಂದೋಗ್ಲಿ ನಿಮ್ಮ ಅಪ್ಪಂದೋಗ್ಲಿ ನಿಮ್ಮ ಮನ್ಸದೋಗ್ಲಿ ನಂದೇ ಲೇ ಹಂಗಲ್ಲ ಕಣೆ ಬಾರ ಇಲ್ಲಿ ನಾನು ಕೈ ತೋರಿಸ್ದಂಗೆ ನಿನ್ ಕಣ್ ತೋರ್ಸು ಅಲ್ಲಿ ಯಾವ್ದೋ ಒಂದು ಹೆಂಗ್ಸು ನಿನಗೆ ಹೆಂಗ್ ಇಕ್ಕಬೇಕು ಹೇಳೋದನ್ನ ಕೇಳಿ ಎಂದ ಎಂಟಿ ಇದ್ರು ನಿನ್ನ ಪಕ್ಕ ಇಲ್ಲ ಅದೇನು ಇವ್ಳಿಗೆ ಒಪ್ಸಕ್ ಆಗಲ್ಲ ಮುಂದಕ್ಕೆ ನಾನು ಅಪ್ಪ ಯಾರನ್ನ ಒಪ್ಪಿಸ್ಕೊಳ್ಳೋದ್ರಿ ಒಪ್ಪಿಸ್ಕೊಬಿಡ್ರಿ ನೋಡಕ್ಕ ಇಂಥ ಸುಂದರವಾಗಿದ್ದು ಯಾವ ಹೇಳಿದ ಮಾತೇ ಕೇಳಲ್ಲ ಅಂತ ಹೇಳಲ್ಲ ಇವಳನ್ನ ಏನ್ ಮಾಡ್ಲಿ ನಾನು ಇವಳನ್ನ ಅಲ್ಲ ಕರೆ ಅಲ್ಲಿ ಯಾವ್ದೋ ಒಂದು ಹೆಂಗ್ಸು ಗಂಟು ಹೊತ್ಕೊಂಬತ್ತಾವಳೆ ಮೆಲ್ಲಗೆ ಹೋಗಿ ಕರ್ಕೊಂಬಂದ್ಬಿಡು ಅವಳು ಬಿಡೆ ಹೊಡೆದು ನಿನ್ ಮೈ ಮೇಲೆ ಹಾಕ್ಬಿಡ್ತೀರಾ ಒಡಬೆ ಎಲ್ಲ ಹೋಗಿ ಹೋಗಿ ಕರ್ಕೊಂಬ ಹೋಗಿ ಗಂಟು ಕಿತ್ಕೋತೀಯ ಇಲ್ಲ ಒಮ್ಮನ್ ಮಡಿಕೋತೀಯ ಆಯ್ತು ಕರ್ಮ ಹೋಗಿ ನಿನ್ ಮಕ್ಕ ನಾಯಿ ತಿನ್ನ ಬತ್ತೀನಿ ಕಂದನನ್ನು ಕರೆದುಕೊಂಡು ಈ ರೀತಿ ಹೇಳಲು? ಅಮ್ಮ, ನಾನೋರ್ವ ನಿರ್ಗತಿಗಳು ತಾಯಿ, ನನಗಾರೂ ದಿಕ್ಕಿಲ್ಲವಮ್ಮ. ಇದು ಈ ನನ್ನ ಕಂದನನ್ನು ತಬ್ಬಿಕೊಂಡು ಘೋರಾರಣ್ಯದಲ್ಲಿ ಯಾರಾದರೂ ದಿಕ್ಕಾಗುವರೇನೋ ಎಂದು ಯಾಚಿಸುತ್ತಾ ಬರುತ್ತಿರುವೆನು. ಏನು ಮಾಡಲಿ, ಬೆನ್ನೆತ್ತಿದ್ ಬೇತಾಳ. ನಾನು ಎಲ್ಲೋಯ್ತೀನಿ, ನನ್ನ ಗಂಡ ಅಲ್ಲಿ ಬರ್ತಾನೆ. ಲೇ, ನಿನ್ನ ಬಿಟ್ಬಿಟ್ಟು ನಾನು ಎಲ್ಲೋಗ್ಲಿ ಬರ. ನಾನು ಎಮ್ಮನ್ ವಿಚಾರಿಸ್ತಿದ್ದೆ ತಾನೆ, ಅಷ್ಟು ಆತ್ರವ. ಅಯ್ಯೋ, ಮಾಡೋ ಟೈಮಲ್ಲಿ ಆತ್ರ ಮಾಡಲಿಲ್ಲ, ಈಗ ಮಾಡಿ ಅಮ್ಮ. ಏನು ಮಾಡಲಿ ನಾನು ಯವ್ವ. ನೋಡವ್ವ, ನಾವು ಕಳ್ಳರು ವಂಶದವ್ರು. ಅಯ್ಯೋ, ಕಳ್ತನ ಮಾಡದೆ ನನ್ನ ಗಂಡನ ಕುಲಕಸ್ಬು. ನಿನಗ್ ದಿಕ್ಕಿಲ್ಲ ಅಂತೀಯ, ನನ್ನ ಗಂಡ ನೋಡಕ್ ಮಾತ್ರ ಕಳ್ಳ ಸಾಧು ಕಣವ. ಈತ ನನ್ನ ನೋಡ್ತಿದ್ರೆ ಭಯವಾಗುತ್ತಿರುವುದು. ಯಾವ ಮೂಲಲ್ಲಿ ಭಯ ಐತೆ ತಾಯಿರಿಗೆ? ನಾನೇ 10 ವರ್ಷದಿಂದ ಸಂಸಾರ ಮಾಡ್ತಾ ಇದ್ದೀನಿ. ಇರ್ಲಿ, ನಮ್ಮ ಮನೆಗೆ ಬತ್ತೀಯಾ, ನಿನ್ನ ನನ್ನ ಮಗಳ ತರ ನೋಡ್ಕೋತೀವಿ. ಆಗಲಿ ಅಮ್ಮ. ದಿಕ್ಕಿಲ್ಲದೆ ನನಗೆ ನೀವೇ ದಿಕ್ಕಾಗುವೆನೆಂದರೆ ನಾನು ಬೇಡವೆನ್ನಲಿ.
ಅದಿರ್ಲಿ ಮಗಿಗೆ ಹೆಸ್ರಿಕ್ಕಿದ್ಯಾ? ಇಲ್ಲವಮ್ಮ. ಏನು ಅಂದ್ರೆ ಬೈಲ್ ಮಗಿಗೆ ಹೆಸರು ಹೇಳುವಂತ. ಹೆಸರು ಹಿಡಿದಿರ್ಲಿ. ಇಲ್ಲಿ ಇಲ್ಲಿ ಕರ್ಕೊಂಬಂದಿದ್ಯಾನೆ, ಬರ ಈ ಕಡೆ ಕೊಂಚೂರು. ಬಾರೆ ಬಾರೆ ನನ್ನ ಹಿಂದೆ ಮುಂದೆ ನಮ್ಮ ಹೆಜ್ಜೆ ಬಂದ ಬರುತ್ತಾರಲ್ಲ ಬಂದೆ ಬಂದೆ. ಬಾರೆ ಬಾರೆ ನನ್ನ ಹಿಂದೆ ಮುಂದೆ ನಿನ್ನ ಹೆಜ್ಜೆ ಬಂದ ಬರುತ್ತಾರಲ್ಲ ಬಂದೆ ಬಂದೆ. ಗಟ್ಟಿಯಾಗಿ ನೀ ಬಂದೆ, ಗಟ್ಟಿಯಾಗಿ ನಾ ಬಂದೆ. ಗಟ್ಟಿಯಾಗಿ ನೀ ಬಂದೆ, ಗಟ್ಟಿಯಾಗಿ ನಾ ಬಂದೆ. ತಂಟೆಗಿಂಟೆ ಮಾಡ್ಬೇಡಲ್ಲಿ ಚಿನ್ನ, ತಂಟೆಗಿಂಟೆ ಮಾಡ್ಬೇಡಲ್ಲಿ. ಬಾರೆ ಬಾರೆ ನನ್ನ ಹಿಂದೆ ಮುಂದೆ ನಿನ್ನ ಮೆಚ್ಚೆ ಬಂದ ಬರುತ್ತಾರಲ್ಲ ಮುಂದೆ ಮುಂದೆ. ಏನಿದು ಎಂದು ಕೈ ಜಾರಿ ಬೀಳದಂತ ಮಚ್ಚು ಈ ದಿನ ಕೈ ಜಾರಿ ಬಿದ್ದೀವಿತ್ತಲ್ಲ. ಇರಲಿ, ಈಕೆ ಯಾರಾಗಿರ್ಬೋದು ವಿಚಾರಿಸಿ ನೋಡಿವನು. ಯಾವಾಗ್ಲೂ ಬಿದ್ದೋಗೋದೇ ಕೆಲಸ ನಿಂದು. ಏನು ಮಾಡೋಕ್ಕಾಗಲ್ಲ ಬಿಡೆ. ಅಮ್ಮ, ನೀನು ಯಾರು ತಾಯಿ? ನಿನ್ನ ದರ್ಶನ ಮಾಡಿದ ಕೂಡಲೇ ನನ್ನ ಕಳ್ಳತನವು ವಿಮೋಚನೆ ಆಯಿತು. ನೀನು ಯಾರು ತಾಯಿ? ಈ ನಿಶರಾತ್ರಿಯಲ್ಲಿ ಈ ಕಂದನನ್ನು ಎತ್ತುಕೊಂಡು ಗೋಳಾಡುತ್ತಾ ಬರಲು ಕಾರಣವೇನಮ್ಮ? ಹೇಳ್ವೇನು ಅಣ್ಣ. ಅಣ್ಣ ಕೇಳ್ಬೇನುವೇನು ಪತಿಯ ಸಂಗಡ ಕಾಡಿನಲ್ಲಿ ಬರುತ್ತಿರಬೇಕಾದರೆ ಜಲವೂ ತರಲು ಹೋದ ಪ್ರಾಣೇಶ್ವರನು ಬಾರಲೇ ಇಲ್ಲವಣ್ಣ. ಇದು ನಿಶರಾತ್ರಿಯಲ್ಲಿ ಕಂದನಿಗೆ ಜನ್ಮವನ್ನಿಟ್ಟಿರುವೆನು. ನನಗೆ ಯಾರೂ ದಿಕ್ಕಿಲ್ಲದ ಕಾರಣದಿಂದಾಗಿ ಅಮ್ಮ ದುಃಖಿಸಬೇಡ ತಾಯಿ. ಅಮ್ಮ, ಆಗಿದ್ದ ಪಕ್ಷದಲ್ಲಿ ನಿನ್ನ ಮಗನನ್ನು ನನ್ನ ಮೊಮ್ಮಗನಂತೆ, ನಿನ್ನನ್ನು ನನ್ನ ಮಗಳಿನಂತೆ ಸಾಕಿಕೊಳ್ಳುವನು. ಇದಕ್ಕೆ ನಿನ್ನ ಅಭಿಪ್ರಾಯವೇನು ತಾಯಿ? ಈ ನಿಮ್ಮ ಋಣವನ್ನು ನಾನು ಈ ಜನ್ಮಾಂತರ ಪರ್ಯಂತವಾಗಿ ತೀರಿಸಲು ಸಾಧ್ಯವಿಲ್ಲವಣ್ಣ. ಹಾಗೆ ಆಗಲಿ. ಇಲ್ಲಿ ಬರ, ಇಲ್ಲಿ ಎತ್ಕೊಳ್ಳೆ ಆ ಮಗನ. ನೋಡ ಎಷ್ಟು ಮುದ್ದಾಗದೆ. ನಿನಗಂತೂ ಹೊಟ್ಟೆಲ್ ಮಕ್ಳಿಲ್ಲ, ಕಟ್ಟೆಲ್ ನೀರಿಲ್ಲ, ಎತ್ಕೊಳ್ಳೆ ಜಲ್ದಿ. ಮಾವ, ಭೂಮಿ ಬಲವತ್ತಾಗಿರ್ತದೆ, ಒತ್ತನ್ನು ಒತ್ತದಾಗ ಆಯ್ತು ನಡಿಯ. ನೀನು ಮಕ್ಕಳಾಗಿರವು. ಮಗನ್ ಕರ್ಕೊಂಡೋಗಿ, ತಾಯಮ್ಮನ್ನು ಕರ್ಕೊಂಡೋಗಿ ಸ್ನಾನ ಮಾಡಿಸಿ, ಊಟ ಮಾಡಿಸಿ, ಬಟ್ಟೆ ತೊಟ್ಟಿ ಕರ್ಕೊಂಡು ಬಾ. ಆ ಮಗಿಗೊಂದು ನಾಮಕರಣ ಮಾಡೋಣ. ಇರ್ಲಿ, ಸೀತಾ ಆಯ್ತದ, ಇಲ್ಲೇ ಹೇಳ್ಬಿಡು, ಕಿವಿ ತುಂಬಾ ಕೇಳ. ಆಯ್ತು, ಅದೇನೋ ಒಂದ್ ಹೆಸರು ಹೇಳ್ಬಿಡ. ಏನೋ ಒಂದ್ ಹೆಸರಿಗೆ ಬೇಕಾ? ಮುದ್ದಾಗಿರೋದು ನಮ್ಮ ಅಪ್ಪನ ಹೆಸರಿಗೆ ಬಿಡ್ಲಾ? ನಿಮ್ಮ ಅಪ್ಪನ ಹೆಸರು ಏರ್ಕೆ ಬೇಕು? ಮುದ್ದಾಗಿರೋದಕ್ಕೆ ನನ್ನ ಹೆಸರು ಬೇಡ, ನನ್ನ ಹೆಸರು ಬೇಡ. ನಮ್ಮ ಅಪ್ಪನ ಹೆಸರು ಬೇಡ, ನಮ್ಮ ಅಪ್ಪನ ಮಗಳು ಮಾತ್ರ ಬೇಕಾ ನೀನು? ಹಂಗೇನೆ ಬಂದ್ಬಿಡು. ಇರ್ಲಿ, ಮಗ ನನ್ನಂಗ್ ಬೆಳ್ಳಗೈತೆ, ನಿನ್ನಂಗ್ ಕರ್ರಗಿಲ್ಲ. ಆಯ್ತು, ಅದಕ್ಕೆ ಚತುರ ಅಂತನ್ನದ ತುಂಬಾ ಬೇಕ್.
ಒಳ್ಳೆ ನನ್ನ ಹೆಂಡ್ರಾಗಿದ್ದಕ್ಕೂ ಸಾರ್ಥಕ ಆಯ್ತು ಕಣೆ. ಒಳ್ಳೆ ಹೆಸರಿಕ್ಕಿದ್ಯಾ. ಮಾವ ಕಿವಿಲ್ 3 ಸರಿ ಕೂಗು ಕೂಗೆ. ಏ ಮಾವ ನೀನು- ಚತುರ ಚತುರ ಚತುರ. ಚಂದಾನೆ ದಿನವ ನಡಿ ಮಗಿ ಸೀತಾ ಆಯ್ತದ ಒಳಗೆ ಹೋಗದ. ಏಯ್ ಹೋಗ್ಯ ಕರ್ಕೊಂಡೋಗೆ ತಾಯಮ್ಮನ ಸಾಕ ಹೋಗ್ಯ. ಪರಮಾತ್ಮ, ಪೂರ್ವದಲ್ಲಿ ಸೂರ್ಯನು ಉದಯಿಸುತ್ತಾ ಬರುತ್ತಿರುವನು. ನಾನಿನ್ನು ನನ್ನ ಸತಿಯನ್ನು ಹುಡುಕಿಕೊಂಡು ಹೋಗುವೆನು ಪರಮಾತ್ಮ. ಪ್ರಾಣೇಶ್ವರಿ, ಪ್ರಾಣೇಶ್ವರಿ, ಮನೋಹರೇ, ಏನಿದು? ನನ್ನ ಸತಿಯು ಇದ್ದ ಸ್ಥಳವನ್ನು ಬಿಟ್ಟು ಬೇರೆಲ್ಲಿಯೂ ಹೋಗಿರುವಳಲ್ಲ. ಇರಲಿ, ನಾನು ಮುಂದೆ ಹೋಗಿರುವೆನೆಂದು ನನ್ನ ಸತಿಯೂ ಸಹ ಮುಂದೆ ಬಂದಿರಬಹುದು. ನಾನು ಇನ್ನೂ ಸ್ವಲ್ಪ ಮುಂದೆ ಹೋಗಿ ಹುಡುಕುತ್ತಾ ನೋಡುವೆನು. ಪ್ರಾಣೇಶ್ವರಿ, ಮನೋಹರೇ, ಪ್ರಿಯತಮೇ ಚಂದ್ರಹಾಸೆ ಎಲ್ಲಿ ನೀನೋ ಮರೆಯಾದೆ. ಪ್ರಿಯಳೇ, ಪ್ರಿಯಳೇ, ಪ್ರಿಯತಮೇ ಚಂದ್ರಹಾಸೆ ಎಲ್ಲಿ ನೀನೋ ಮರೆಯಾದೆ. ಪ್ರಿಯಳೇ, ಪ್ರಿಯಳೇ, ಪ್ರಾಣೇಶ್ವರಿ, ಮಾತನಾಡು ಪ್ರಾಣೇಶ್ವರಿ. ಎಲ್ಲಿರುವೆ ಪ್ರಾಣೇಶ್ವರಿ? ಇದೇನು, ಎಷ್ಟೇ ಹುಡುಕಾಡಿದರೂ ಸಹ ನನ್ನ ಚಂದ್ರಹಾಸೆಯೇ ಕಾಣುತ್ತಿಲ್ಲವಲ್ಲ. ಇರಲಿ, ಇನ್ನು ಸ್ವಲ್ಪ ಮುಂದಕ್ಕೆ ಹೋಗಿ ಹುಡುಕುವೆನು. ಪ್ರಾಣೇಶ್ವರಿ, ಮನೋಹರೇ, ಎಲ್ಲಿರುವೆ ಚಂದ್ರಹಾಸೆ? ಮಾತನಾಡು. ಇರಲಾರೆ ಕಾಂತೆ ಮರೆಯಾದೆಯ, ತೊರೆದೋದೆಯ ಪಾಪಿಯನ್ನ. ಪ್ರಿಯಳೇ, 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 ಪ್ರಾಣೇಶ್ವರಿ, ಇರಲಾರೆ ಕಾಂತೆ ಮರೆಯಾದೆಯ, ತೊರೆದೋದೆಯ ಪಾಪಿಯನ್ನ. ಪ್ರಿಯಳೇ, ಪ್ರಿಯಳೇ, ಪ್ರಿಯಳೇ,
ಮನೋಹರಿ, ಪ್ರಾಣೇಶ್ವರಿ, ಎಲ್ಲಿ ಮರೆಯಾಗಿ ಹೋದೆ ಪ್ರಾಣೇಶ್ವರಿ? ಮಾತನಾಡು. ನಿನ್ನನ್ನು ಅಗಲಿ ನಾನು ಯಾವ ರೀತಿಯಲ್ಲಿ ತಾನೇ ಜೀವಿಸಲಿ? ಪರಮಾತ್ಮ, ಇದೇನು ನಿನ್ನ ಲೀಲೆ ಪರಮಾತ್ಮ? ನಾನು ಎಷ್ಟೇ ಹುಡುಕಾಡಿದರೂ ಸಹ ನನ್ನ ಚಂದ್ರಹಾಸಿಯೇ ಕಾಣುತ್ತಿಲ್ಲವಲ್ಲ. ಪರಮಾತ್ಮ, ಏನಿದು ಪರಮಾತ್ಮ? ಈ ಮರದ ಪೊಟರಿಯಲ್ಲಿ, ಈ ಮರದ ಬುಡದಲ್ಲಿ ರಕ್ತವು ಧಾರಾಕಾರವಾಗಿ ಹರಿದಿರುವುದಲ್ಲ. ಪ್ರಾಣೇಶ್ವರಿ, ಕೊನೆಗೂ ದುಷ್ಟ ಮೃಗದ ಬಾಯಿಗೆ ತುತ್ತಾಗಿ ಬಿಟ್ಟೆಯ. ಪರಮಾತ್ಮ, ಕೊನೆಗೂ ನೀನು ಹೇಳಿದಂತೆ ನನ್ನ ಸತಿಯನ್ನು ನನ್ನಿಂದ ದೂರ ಮಾಡಿದೆಯ ಪರಮಾತ್ಮ. ಚಂದ್ರಹಾಸಿ, ನಿನ್ನನ್ನು ಯಾವುದೋ ದುಷ್ಟ ಮೃಗವನ್ನು ತಿಂದಿರಬಹುದೇ? ಇಲ್ಲ ಇಲ್ಲ, ನನ್ನ ಸತಿಯನ್ನು ಯಾವುದೇ ದುಷ್ಟ ಮೃಗವು ಕೊಂದು ಹಾಕಿರುವುದಿಲ್ಲ, ತಿಂದಿರುವುದಿಲ್ಲ. ಏಕೆಂದರೆ ಒಂದು ವೇಳೆ ನನ್ನ ಸತಿಯನ್ನು ಆ ದುಷ್ಟ ಮೃಗವು ಕೊಂದಿದ್ದರೆ ನನ್ನ ಸತಿಯ ಮಾಂಗಲ್ಯವಾದರೂ ದೊರಕಬೇಕಾಯ್ತಲ್ಲ. ಇಲ್ಲ, ನನ್ನ ಸತಿಯನ್ನು ಯಾವುದೇ ದುಷ್ಟ ಮೃಗವು ತಿಂದಿರುವುದಿಲ್ಲ. ಇರಲಿ, ಇನ್ನೂ ಸ್ವಲ್ಪ ಮುಂದಕ್ಕೆ ಹೋಗಿ ನನ್ನ ಸತಿಯನ್ನು ಹುಡುಕುವೆನು. ಮನೋಹರೇ, ಪರಮಾತ್ಮ, ನನ್ನ ಸತಿಯ ಮಾಂಗಲ್ಯವಾದರೂ ಸಿಗಬೇಕಾಯ್ತಲ್ಲ. ಇಲ್ಲ, ನನ್ನ ಸತಿಯು ಯಾವುದೇ ದುಷ್ಟ ಮೃಗದ ಬಾಯಿಗೆ ತುತ್ತಾಗಿರುವುದಿಲ್ಲ. ಇರಲಿ, ಮನೋಹರೇ, ಎಲ್ಲಿರುವೆ? ಮಾತನಾಡು ಮನೋಹರೇ, ಮಾತನಾಡು. ಪ್ರಾಣೇಶ್ವರಿ, ಚಂದ್ರಹಾಸೆ, ನೀನೆಲ್ಲಿಗೆ ಹೋದೆಯೇ ಮನೋಹರ? ನೀನೆಲ್ಲಿಗೆ ಹೋದೆಯೇ ಪ್ರಿಯಳೇ? ಮಾತನಾಡು ಪ್ರಾಣೇಶ್ವರೇ. ಜಲವನ್ನು ತರಲೆಂದು ಅಡವಿಗೆ ಹೋದೆ ಪ್ರಾಣೇಶ್ವರಿ. ಜಲವನ್ನು ತರಲೆಂದು ಅಡವಿಗೆ ಹೋದೆ. ಜಲವನ್ನು ತರಲೆಂದು ಅಡವಿಗೆ ಹೋದೆ. ನೀನೆಲ್ಲಿಗೆ ಹೋದೆ ಮನೋಹರ? ನೀನೆಲ್ಲಿಗೆ ಹೋದೆ ಪ್ರಿಯಳೇ? ಪ್ರಾಣೇಶ್ವರಿ, ಇದೇನಿದು? ಎಷ್ಟು ಹುಡುಕಾಡಿದರೂ ಸಹ ನನಗೆ ನನ್ನ ಪ್ರಾಣೇಶ್ವರಿಯೇ ದೊರೆಯುತ್ತಿಲ್ಲವಲ್ಲ. ನನಗಾದರೂ ಹಸಿವಿನ ಬಾಧೆಯು ಸಾಕಷ್ಟು ಬಾಧಿಸುತ್ತಿರುವುದು. ಈ ಕಾಡಿನಲ್ಲಿ ಅಲೆದು ಅಲೆದು ಈ ಹಸಿವಿನ ದಾಹವನ್ನು ತಡೆಯಲಾರದು. ಪರಮಾತ್ಮ, ಇರಲಿ, ಯಾವುದೋ ಮುಂದೆ ಗ್ರಾಮವು ಕಾಣುವಂತಿರುವುದು. ಆ ಗ್ರಾಮಕ್ಕೆ ಹೋಗಿ ಭಿಕ್ಷೆಯನ್ನು ಬೇಡಿ ಈ ನನ್ನ ಉದರದ ಬಾಧೆಯನ್ನು ನೀಗಿಸಿಕೊಳ್ಳುವೆನು. ಪರಮಾತ್ಮ, ಇದೇನಿದು ನಿನ್ನ ಮಾಯ ಪರಮಾತ್ಮ? ನೀನು ಎಷ್ಟು ಕಷ್ಟವನ್ನು ಕೊಡಬೇಕೆಂದಿರುವೆ ಕೊಡು ಪರಮಾತ್ಮ, ಕೊಡು. ನೀನು ಎಷ್ಟೇ ಕಷ್ಟವನ್ನು ಕೊಟ್ಟರು, ನೀನು ಎಷ್ಟೇ ಸತ್ಯ ಪರೀಕ್ಷೆಯನ್ನು ಮಾಡಿದರೂ ಸಹ ನಾವು ಸತ್ಯವನ್ನು ಮಾತ್ರ ಬಿಡುವುದಿಲ್ಲ ಪರಮಾತ್ಮ, ಸತ್ಯವನ್ನು ಮಾತ್ರ ಬಿಡುವುದಿಲ್ಲ. ಇದು ನಿನ್ನ ಧ್ಯಾನವನ್ನು ಮಾಡುತ್ತಾ ಭಿಕ್ಷೆಯನ್ನು ಬೇಡುತ್ತಾ ಹೋಗುವೆನು. ಪರಮಾತ್ಮ, ಭಿಕ್ಷೆಯನ್ನು ಬೇಡೋಣವೆಂದರೆ
ನನ್ನ ಬಳಿ ಏನು ಗತಿಯೂ ಸಹ ಇಲ್ಲವಲ್ಲ. ಇರಲಿ ಪರಮಾತ್ಮ, ಪುಟ್ಟ ಪಂಚಯನರ್ಧ ಭಾಗವನರಿದು ಆ ಪರಮಾತ್ಮ ಪುಟ್ಟ ಪಂಚಯನರ್ಧ ಭಾಗವನರಿದು ಜೋಳಿಗೆಯನ್ನಾಗಿ ಮಾಡಿ ಪುರದಲ್ಲಿ ಭಿಕ್ಷೆಯನ್ನು ಬೇಡುವೆನು ಸ್ವಾಮಿ. ಪರಮಾತ್ಮ, ಈ ಪಂಚಿಯನ್ನು ಅರ್ಧ ಭಾಗವನ್ನ ಗೆರೆದುಕೊಂಡು ಇದನ್ನೇ ಜೋಳಿಗೆಯನ್ನಾಗಿ ಮಾಡಿಕೊಂಡು ಈ ಪುರದಲ್ಲಿ ಭಿಕ್ಷೆಯನ್ನು ಬೇಡುತ್ತಾ ಹೋಗುವೆನು. ದೇವರ ಮಕ್ಕಳು ನಾವೆಲ್ಲ ತಿರುಕ ಧನಿಕ ಬೇರಿಲ್ಲ, ಬೇರಿಲ್ಲ.
ಪರಮಾತ್ಮ, ಈ ಗ್ರಾಮದಲ್ಲಿ ಎಷ್ಟು ಭಿಕ್ಷೆ ಬೇಡಿದರೂ ಸಹ ಯಾರು ಅನ್ನವನ್ನೇ ನೀಡುತ್ತಿಲ್ಲ. ಪರಮಾತ್ಮ, ನನಗಾದರೂ ಹಸಿವಿನ ಬಾಧೆಯು ಸಾಕಷ್ಟು ಬಾಧಿಸುತ್ತಿರುವುದು. ಏನು ಮಾಡಲಿ? ತಡೆಯಲಾರೆನು ಪರಮಾತ್ಮ, ತಡೆಯಲಾರೆನು. ಪರಮಾತ್ಮ, ಪರಮಾತ್ಮ, ಇನ್ನು ಎಷ್ಟು ಕಷ್ಟವನ್ನು ಕೊಡಬೇಕೆಂದಿರುವ ಪರಮಾತ್ಮ, ನೀನು ಎಷ್ಟೇ ಕಷ್ಟವನ್ನು ಕೊಟ್ಟರು, ನೀನು ಎಷ್ಟೇ ಸತ್ಯ ಪರೀಕ್ಷೆ ಮಾಡಿದರು, ನಾನು ನಂಬಿರುವ ಸತ್ಯವನ್ನು ಮಾತ್ರ ಬಿಡುವುದಿಲ್ಲ ಪರಮಾತ್ಮ, ಸತ್ಯವನ್ನು ಮಾತ್ರ ಬಿಡುವುದಿಲ್ಲ. ಏನು ಮಾಡಲಿ? ಅದು ಅದು ಅಲ್ಲಿ ಯಾವುದೋ ಸ್ಮಶಾನವೊಂದು ಕಾಣುವಂತಿರುವುದು. ಇರಲಿ, ಆ ಸ್ಮಶಾನಕ್ಕೆ ಹೋಗಿ ಅಲ್ಲಿ ಎಣದ ರಾಶಿಗಳ ಮೇಲಿರುವ ಹಣ್ಣು ಕಾಯಿಗಳನ್ನಾದರೂ ತೆಗೆದುಕೊಂಡು ಈ ನನ್ನ ಉದರದ ಬಾಧೆಯನ್ನು ನೀಗಿಸಿಕೊಳ್ಳುವೆನು. ಪರಮಾತ್ಮ, ಶನಿದೇವ, ಶಿವ ಶಿವ ಘೋರ ಸ್ಮಶಾನದೇ ಪರಮಾತ್ಮ, ಶಿವ ಶಿವ ಘೋರ ಸ್ಮಶಾನದೇ ಎಲ್ಲಿ ನೋಡಿದರು ಎಣಗಳೇ, ಎಲ್ಲಿ ನೋಡಿದರು ಪೀಡೆ ಪಿಶಾಚಿಗಳೇ. ದೇವಾ ದೇವಾ ದೇವಾ. ಪರಮಾತ್ಮ, ಈ ಸ್ಮಶಾನವನ್ನು ನೋಡಿದರೆ ಎಲ್ಲಿ ನೋಡಿದರೂ ಬರೀ ಹೆಣಗಳ ರಾಶಿಗಳೇ ಕಾಡುತ್ತಿವೆಯಲ್ಲ. ಇರಲಿ, ಯಾವುದಾದರೇನು, ನನಗಾದರೂ ಹಸಿವಿನ ಬಾಧೆಯು ಸಾಕಷ್ಟು ಬಾಧಿಸುತ್ತಿರುವುದು. ಈ ಹೆಣಗಳ ಮೇಲಿರುವ ಹಣ್ಣು ಕಾಯಿಗಳನ್ನಾದರೂ ತೆಗೆದುಕೊಂಡು ಈ ನನ್ನ ಉದರದ ಬಾಧೆಯನ್ನು ಮುಗಿಸಿಕೊಳ್ಳುವುದು. ಹಾ ಸತ್ಯವ್ರತ ಮಹಾರಾಜ, ನಿನಗೆ ಎಂತಹ ದುರ್ಗತಿ ಬಂದಿತು ಪರಮಾತ್ಮ. ಈ ಕೈಗಳಲ್ಲಿ ವಜ್ರ ವೈಡೂರ್ಯಗಳನ್ನು, ಗೋಮೇಧಗಳನ್ನು ದಾನ ಮಾಡುತ್ತಿದ್ದ ಕೈಗಳಿಂದ ಇಂದು ಈ ಎಣಗಳ ರಾಶಿಗಳ ಮೇಲಿರುವ ಹಣ್ಣು ಕಾಯಿಗಳನ್ನು ತಿನ್ನುವಂತಹ ಪರಿಸ್ಥಿತಿಗೆ ತಂದೆಯ. ಸತ್ಯವ್ರತ, ಇರಲಿ, ನಿನ್ನ ಈ ಜನ್ಮಕ್ಕೆ ಧಿಕ್ಕಾರವಿರಲಿ ಪರಮಾತ್ಮ. ನೀನು ಎಷ್ಟು ಕಷ್ಟ ಕೊಡಬೇಕೆಂದಿರುವ ಕೊಡು ಪರಮಾತ್ಮ. ನನಗಾದರೂ ಸಾಕಷ್ಟು ಹಸಿವಾಗುತ್ತಿರುವುದು. ಬಾರ ಕರಿಯ ಹೋಗುಮ್ಮ, ಕೂಡಿ ಮಜನ ಕಾಯುಮ್ಮ. ಬಾರ ಕರಿಯ ಹೋಗುಮ್ಮ, ಕೂಡಿ ಮಜನ ಕಾಯುಮ್ಮ. ಅತ್ತ ಇದ್ದ ನೋಡುಮ್ಮ, ಕಾಯುಮ್ಮ. ಅತ್ತ ಇದ್ದ ನೋಡುಮ್ಮ, ಎಣಗಳನ್ನೇ ಕಾಯುಮ್ಮ. ಬಾರ ಕರಿಯ ಹೋಗುವ, ಕೂಡಿ ಮಜನ ಕಾಯುವ, ಕೂಡಿ ಮಜನ ಕಾಯುವ, ಕೂಡಿ ಮಜನ ಕಾಯುವ. ನನಗಿಂತ ಮುಂದಾಗ ಬಂದ್ಬಿಟ್ಟಿದ್ದೆ. ಉಣ್ಮೆಗಿಂತ ಮುಂಚೆ ಬರೋದು ಅಮಾಸೆನೆ ಕಡ್ಲ ಫಸ್ಟ್. ಅಲ್ಲ ಕಾಲ, ಅವಾಗಲ್ಲ ಇಲ್ಲಿ ಎಣ ಕಾಯಕ್ಕೆ ನನಗಿಂತ ಮುಂದ ಬಂದಿದೀಯ ಅಂತ. ಹೌದಾ? ಇವನು ನಮ್ಮ ಎಣ್ಣೆ ಗಡ್ಗ
ಎಲ್ಲೋದಲ್ಲ ಇಲ್ಲೂ ಬರ್ಲಿಲ್ಲ. ಅಲ್ಲ ಕಲ ಏನ್ ರಾಶಿ ರಾಶಿ ಬಿದ್ದವೆ ವಾಷ್ಟೇ ಬೇರೆ ಹಾ. ಏನಾರ ತಂದಿದ್ದಿಲ್ಲ. ಏನ್ ತರ್ಬೇಕಪ್ಪ? ಅಯ್ಯೋ ಏನಾರ ನಿಸ್ತೇಲೆ ನಾರ ಕುಂತ್ಕೊಂಡ್ ಕಾಯ್ಬೋದು ಓ ಬಡ್ಡಿ ಮಗ ಇದ್ರಲ್ಲಿ ಸೂರ್ ಬಡ್ಡಿ ಮಗ ಕಲ ನೀನು ಹೋಗ್ಕಳ ನೀರ್ ಮಿಕ್ಸನ್ ಮಾಡಿಲ್ಲ ಬೇಕೆ? ಏ ನೀರ್ ಮಿಕ್ಸ್ ಮಾಡ್ಬೇಡ ಕಲ ಇದು ಒಡ್ಡಾಯ್ತದ ಇದು ಹೊಂಟಾಯ್ತದೆ. ಏನು ಹೊಂಟತ್ತದೆ? ಕ್ವಾಲಿಟಿ ಹೊಂಟತ್ತದೆ, ಅದು ಹೊಂಟತ್ತದೆ, ಅದು ಹೊಂಟತ್ತದೆ ಅಂತ ಏನು ಹೊಂಟತ್ತದೋ? ಕ್ವಾಲಿಟಿ ಹೊಂಟೋಯ್ತದೆ. ಈಗ ಒಂದ್ ಕೆಲ್ಸ ಮಾಡು, ಇದಕ್ಕಿಂತ ಮುಂಚೆಗೆ ನಮ್ಮ ಅವ್ವ ಅವಳಲ್ಲ ಈ ಚಲ್ ಮರ್ದವ ಆ ನಮ್ಮ ಅವ್ವನ್ ಕುಡ್ಕೊಂಡು ಅವಳು ಕಂಡ್ರೆ ನನಗೆ ಸ್ವರ್ಗ ಸಮಾನ ಆಗಲ್ಲ. ಬಡ್ಡಿ ಕುಡ್ದು 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 ಸಣ್ಣ ಆಗಿರೋದು ನೋಡಿ ಹೆಂಗಾಗದೆ. ಬಡ್ಡಿ ಮಗನ ನನಗಿಂತ 3 ಗಂಟೆಗ ಕುಡಿದ್ದೆ, ನನ್ನ ಕುಡಿದ್ನ ಅಂತ ನೋಡ ಹೆಂಗಿದ್ದೀನಿ. ನಾನ್ ಹೆಂಗಿದ್ದೆ ನೋಡು. ಭೂಪ ಇಲ್ಲೇ ಇರ್ಲೇ ನಮ್ಮ ಎಣ್ಣೆ ಗಡ್ಗನ್ನ ಕರ್ಕೊಂಬಿಟ್ಟು ಒಂಚೂರು ನಮ್ಮ ಅವ್ವನ್ನ ಹಾಕೊಂಬಿಟ್ಟು ಆಮೇಲೆ ಇಲ್ಲಿ ಬಿದ್ದಿರೋ ಎಣ್ಣೆಗಳನ್ನೆಲ್ಲ ನಮ್ಗಿಂತ ಮುಂದೆ ಇಲ್ಲಿರೋ ಬಿದ್ದಿರೋ ಎಣ್ಣೆಗಳನ್ನೆಲ್ಲ ಮುಚ್ಬಿಟ್ಟು ಆಮೇಲೆ ಮುಂದಿನ ಕಾರ್ಯ ಮಾಡುವ. ಕರಿಯನಾ? ಕುಂತ್ಕಾಲ ಕೊಡ್ಲಾ ಒಂಚೂರ ಮೊದ್ಲು ಕರಿಯೋ ನಮ್ಮವ್ವ ಬಾರೇ ನಮ್ಮವ್ವ ಬಾ ಬಾ. ಕಾಣಿಸ್ತವಳೆ ಈ ಚಿಲಮರ್ದವ್ವ, ಏನ್ ಚಂದ ಕಾಣಿಸ್ತವಳೆ ಈ ಚಿಲಮರ್ದವ್ವ, ಸೇರಿ ಬಿಟ್ರೆ ಒಳ್ಳೆ ಮಜವವ್ವ. ಏನ್ ಚಂದ ಏನ್ ಚಂದ ಏನ್ ಚಂದ ಕಾಣಿಸ್ತವಳೆ ಈ ಚಿಲಮರ್ದವ್ವ, ನಾನು ಕಂಡ್ರೆ ಒಳ್ಳೆ ಮಜವವ್ವ, ಅವ್ವ ಒಳ್ಳೆ ಮಜವವ್ವ. ನೈಂಟಿ ಗಿಂಟಿ ತಗೊಂಬಿಟ್ಟು ಕಾಲೆಲ್ಲ ಎತ್ಕೊಂಬಿಟ್ಟು ಗಿಂಟಿ ತಗೊಂಬಿಟ್ಟು ಕಾಲೆಲ್ಲ ಎತ್ಕೊಂಬಿಟ್ಟು ಮೋರಲ್ಲಿ ಬಿದ್ದಲ್ಲೋ ಪಾಪ್ನ ಬರಿಯ ಊರಲ್ಲಿ ಬಿದ್ದಲ್ಲೋ ನನ್ನ ಮಗನವ್ವ. ಅವ್ವ ಏನ್ ಚಂದ ಅವ್ವ ಏನ್ ಚಂದ ಕಾಣಿಸ್ತವಳು ಈ ಚಿಲಮರ್ದವ್ವ, ನನ್ನನ್ನೇನು ಸೇರಿಕೊಂಡ್ರೆ ಒಳ್ಳೆ ಮಜವವ್ವ. ಎಲ್ಲೋ ಇದು ಇಷ್ಟೊತ್ತು ಗಂಟ ಅರೆ ಲೇ ಕರ್ಯ, ಇದು ಎಂಡ ಹತ್ರಕ್ಕೆ ಹೋಗು ಅಂತ ಹೇಳ್ಬಿಟ್ಟು ನನ್ನ ಹೆಂಡ್ರ ಮನೆಗೆ ಹೋಗಿದೆ ಅಂತ ಯಾರೋ ಹೇಳ್ತಿದ್ರು, ಹೋಯ್ದೆ ಅಲ್ಲ? ಯಾವಾಗಲ ಯಾರು ಅಂತ ಇವತ್ತೋ ನಾಳೆನೋ ಮೀಸ್ ಬಿದ್ದೋಯ್ತಾನೆ, ಯಾವಾಗಲ್ಲ ಅಂತ. ನಂಬರಕ್ಕೆ ಕೇಳಿದ್ಲ ಕುಡ್ಕಂಬರಕ್ಕೆ ಕೇಳಿದ್ಲಲ್ಲ, ಕುಡಿದ್ರಿ ನೀವು ಅವೆಲ್ಲ ಕೊಟ್ಟಲ್ಲ ಎಲ್ಲ ಅಲ್ಲ ಅದು ಇಲ್ಲಿ ಏಯ್ ಹಿಡ್ಕೊಬೇಕೇನೋ. ನನಗೆ ಈಚು ಮರ್ದವ್ ಕೊಡಪ್ಪ, ನನಗೆ ಅದು ಭಾರಿ ಪ್ರೀತಿ. ಅವಳು ಕಂಡ್ರೆ ನನಗೆ ಭಾರಿ ಪ್ರೀತಿ. ಇದು ಕುಡ್ದು ಬಿಟ್ಟು ನೀನ್ ಬೆಳಗ್ಗೆ ದಪ್ಪ ಆಗ್ಬಿಟ್ರೆ ದಪ್ಪ ಆಗಕ್ಕಿಲ್ಲ, ಓಡಾಡಕ್ಕಾಗ್ದಂಗೆ ಅಲ್ಲ ಕುತ್ಕೊಳ್ಳಿ. ಇರೋ ಈ ಫಿಗರ್ಗೆ 3 ಜನ ಮೇಂಟೈನ್ ಮಾಡೋಣ. ಕುತ್ತಾಳಮ್ಮ, ಏನಾರು ದಪ್ಪ ಆಗ್ಬಿಟ್ರೆ ಏನ್ ಚಂದ ಕಾಣಿಸ್ತವಳು. ಕೆಳಗಡೆ ಅವಳು ನೋಡ, ನನ್ನ ಮಕ್ಳು ಕೊಟ್ರೆ ಹಂಗೆ ಫುಲ್ ಕುಡಿದು ಬಿಡ್ತಾರೆ. ನಾವು ಫಸ್ಟ್ ಇಲ್ಲಿ ಮಡಗಿದ್ದೆ ಅಂತ ಕಳ್ಳನ್, ಇವನಂತೂ ದೊಡ್ಡ ಕಳ್ಳನ್. ಇವನು ದೊಡ್ಡ ಕಳ್ಳ ನಾನೇ ಕೊಡ್ಲ ಜಾಸ್ತಿ ಮಾತ್ರ ಕೊಡಲ್ಲ. ವಾಸನೆ ತಡೆಯಕ್ಕಾಯ್ತಲ್ಲ, ಹಾಕ್ಲ ಒಂದ್ ಸ್ವಲ್ಪ. ಕಾಲೆತ್ಕ ಮನಿಕೋ, ವಾಸನೆ ತಡಿಲಿಲ್ಲ ಆದ್ರೆ ತಡಿಲ್ಲ ಹೇಳಪ್ಪ. ಇವನೇನು ಐಸ್ಬಿರಿ ಬಂದ ನಂಗೆ ಆಡ್ತಾನಲ್ಲ. 7 ತಿಂಗಳು ಬಿಟ್ಟಾನೆ ಅದಕ್ಕೆ. ಇಲ್ಲ ಅವ್ರು ಕಂಡ್ರೆ ಸಿರ್ ಬಂದಾಯ್ತದೆ, ಸಿರಿ ಸಿರಿ ಏನ್ ಚಂದ ಏನ್ ಚಂದ. ಬಿಟ್ರೆ ಸಾಕು ಮುಂದಕ್ಕೆ ಕೊಟ್ಟಿರೋರು ಬೇಗ ಆಗಿರಲಿ.
ನಾವು ಸುಮ್ಮನೆ ಕುಡಿದ್ರೆ ಟೇಸ್ಟ್ ಹೋಗ್ಬಿಡ್ತಾರೆ ಟೇಸ್ಟ್. ಟೇಸ್ಟೋ ಪಾಸ್ಟಾ ನಿಮ್ಮ ಮನೆಯೊಳಗ ಹಾಕೋ ಮೊದಲು. ಈ ಕಡೆ ಹುಡುಗಿಲ್ಲ ಏನಿಲ್ಲ ಈಗ ಹುಡ್ಕಾಡ್ತಾ ಇದೀಯ ನೋಡು, ನ್ಯಾಯ ಒಂದೇ. ಅರ್ಧ ಎಕರೆ ಕಮ್ಮಿ ಆಗ್ಲಿ, ಮಗಂದು ಲೆಕ್ಕ ಮಾತ್ರ ಕರೆಕ್ಟೇ ಇರ್ಬೇಕು. ಅದನ್ನ ಹೇಳ್ಕೊಟ್ಟಾರ ಯಾರು ಗೊತ್ತಾ? ನಮ್ಮ ಅಣ್ಣ ಕ್ಯಾಶಿವ, ನಮ್ಮ ಅಣ್ಣ ದೊಡ್ಡ. ಜೈ ಜೈ ನೀನ್ ಜೈ. ಆಯ್ತಪ್ಪ, ನೆನ್ಸ್ಕೊಳಕ್ ಕೊಡಲ್ಲ ಕಳ್ಳನ್ ಮಕ್ಳ. ನೆನ್ಸ್ಕೊಳಗೆ ಕಲ್ಲ ಬಾಳ ಕೊಡ್ತೀನಿ. ಕಲ್ಸಕ್ರೇನೋ ಯಾರೆಕ್ರೇನೋ ಸಿಕ್ಕಾಯ್ತಾ? ಸಿಕ್ಕಿದೆ ಸೀರುಂಡ ಕುಡಿಲ್ಲ. ನಾನ್ ಅವಲ್ಲೇ ಅಂಗಡಿ ಬಾಗಿಲು ತೆಗಿತದೆ ಅನ್ಕೊಂಡಿದ್ದೆ, ಹಾಕೊಂಡು ಹೋಗ್ಬಿಟ್ಟೈತವ ಅಣ್ಣ. ಉಪ್ಪಿನಕಾಯಿ ತಗೊಂಬೋದಾಗಿತ್ತು ಒಂದ್ 3ನ. ಇದ್ ನೋಡಿ ತೆಗಿತ ಅನ್ಕಣಿ. ಬೆಳ್ಚಿಪ್ಗಳಿವೆ ಎಡದ ಬೆಳ ಬೆಳ್ಚಿಪ್. ಸುಮ್ಮಿರ ನಿನ್ ಮನೆ ಕಾಯಿ ಆಗ್ತದೆ. ಇನ್ನು ಕುಡ್ದೇ ಇಲ್ಲ. ಇಲ್ಲೆಲ್ಲ ಚಲೋ ಬಿಟ್ರೆ ತಂದ್ಕೊಡ್ತೀಯ. ಡ್ಯಾನ್ಸ್ ಆಡಿಸ್ತಾನೆ, ಇವ್ರು ಬೇರೆ ಬಿಗ್ಯಾಗ ಹಾಕಿಲ್ಲ ಇಲ್ಲಿ. ಇವಲ್ಲೇ ಮನಿ ಕಾಣಂಗ ಅವನೇ. ಇಲ್ಲ ಕೊಲ ಲೇ ಕೊಲ್ಲ ಅಲ್ಲ, ನಾಲ್ಗೆರೆ ತಿರುಗ್ತಾ ಅಲ್ವಲ್ಲ. ನಾಳೆ ಆಲ್ರೆಡಿ ತಗ. ಏನ್ ಚಂದ ಕಾಣಿಸ್ತೋಳೆ ಬರ್ದವ್ವ, ಏನ್ ಚಂದ ಕಾಣಿಸ್ತೋಳೆ. ಚಾಯ್ಸ್ ಮಾಡ್ತಾರಲ್ಲ ಚಾಯ್ಸ್. ಲೇ ಅದು ಚಾಯ್ಸ್ ಅಲ್ಲಲ್ಲಿ ಚಾಯ್ಸ್ ಮುಚ್ಕೊಂಡು ಕುಡಿ ಅಂತ ಕುಡಿಯಲೇ. ಚಾಯ್ಸ್ ಚಾಯ್ಸ್ ಚಾಯ್ಸ್. ಇವನು ಈಟ್ಲೆಂಡ ಚಾಯ್ಸ್ ಅನ್ಕೊಂಡ್ಬಿಟ್ಟವನೇ ದಿವಸ. ಚಾಯ್ಸ್ ಲೇ ಚಾಯ್ಸ್ ಅಲ್ಲ, ಲೇ ಕರಿಯ, ಇವನ್ ಸಾಮಾನ್ಯದ ಕುಡ್ದು ನನ್ ಮಗ ಅಲ್ಲ ಇವನು. ಆ ಬಾಡಿ ನೋಡಿದ್ರೆ ಗೊತ್ತಾಗಲ್ಲ. ಇದ್ ತಗಂದ ತಕ್ಷಣ ಇವ್ನು ಕಾಲ್ ಎತ್ಕೊಂಡ್ಬಿಡ್ತಾನೆ. ಟ್ಯಾಕ್ಟ್ರಿ ತರಿಸ್ಬೇಕು ಮೇಷ್ಟ್ರೆ ಎಳ್ಕೊಂಡು. ಆಗ್ಲ ಏನಕ್ಕೆ ಕೇಳ್ತಾ ಇಲ್ಲ. ನೆಟ್ಟಿಗೆ ಬಾಯ್ಗ ಕಳಕ್ ಬರಲ್ಲ. ಹಾಕೋಬಿಡಗಳ. ಇಷ್ಟೆಲ್ಲ ಮಾತಾಡ್ತಾವ ನೀವು, ನಮಗ ಕುಡ್ದೇ ಇಲ್ಲ. ಕಳ ಮನಿಕೋ ಕಳ ಇದಕ್ಕೆ ಏನು ಮಿಕ್ಸ್ ಮಾಡಿಲ್ಲ. ನಮ್ಮ ಮಾಸ್ಟರ್ ಕೊಟ್ಬಿಡ್ಲ. ಕೊಟ್ಬಿಡು. ಏನ್ ಮೇಷನ್ ಬೇಡ, ಹ್ಞೂ ಕೊಟ್ಬಿಡು. ಏನ ಅದೇ ನೋಡ್ಕೊಂಡು ಬಂದ್ಬಿಡು. ನಾವು ಒಂದ್ ಹಾಡು ಬರ್ಸಿ. ಸೇಂದಿಸರಾಯ್ 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 ನಾ ಕುಡಿಯಲಿಕ್ಕೆ ಇದು ನನಗೆ ಸ್ವರ್ಗ ಸಮಾನ. ಆದ್ಮೇಲೆ ಕಳ್ಳನಿಗೆ ಸೇಂದಿಸರಾಯ್ 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 ನಾ ಕುಡಿಯಲಿಕ್ಕೆ ಇದು ನನಗೆ ಸ್ವರ್ಗ ಸಮಾನ, ನನಗೆ ಸ್ವರ್ಗ ಸಮಾನ. ಆ ಎಣ್ಣೆ ಬಿಡೋ ಎಣ್ಣೆ ಮಾತ್ರ ನಾನು ಬಿಡಲ್ಲ. ಆ ಸ್ವಾಮಿ ಎಣ್ಣೆ ಬಿಡೋ ಎಣ್ಣೆ ಮಾತ್ರ ನಾನು ಬಿಡಲ್ಲ. ಸೇಂದಿಸರಾಯ್ 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 ಕುಡಿಯಲಿಕ್ಕೆ ಸ್ವರ್ಗ ಸಮಾನ, ನನಗೆ ಸ್ವರ್ಗ ಸಮಾನ. ಕಡ್ಡಿಲ್ಲ ಯಾವನ ಒತ್ಕೊಂಡು ಹೋಗ್ಬಿಟ್ಟವನೇ ನೋಡ್ರ ಫಸ್ಟ್ ಅಲ್ಲಿ. ಮೊದ್ಲು ಕಳ್ಳು ಹೊಡಿತವನೇ
ಬಿಟ್ಟಿದ್ರೆ ಗತಿ ಏನಪ್ಪ ಒಂದು ಬಂದ ಸಿಗ್ತಾ ಕರಿಯ ಹೊಡಿಯೋದು ಎಂತ ಒಡೆಯ ಬೇಡೆ ತಡೆಯಲಾರೆನು ಅಡಿಗಳಲ್ಲಿ ಬೇಡುವೆನು ಸ್ವಾಮಿ ಮಾಡಲಿಲ್ಲ ಕಳ್ಳತನ ಮಾಡಲಿಲ್ಲ ಕರೆಯಲಿಲ್ಲ ಸ್ವಾಮಿ ಒಡೆಯಬೇಡೆ ತಡೆಯಲಾರೆನು ಅಡಿಗಳಲ್ಲಿನ ಬೇಡುವೆನು ಅಪ್ಪ ಹೊಡೆಯಬೇಡಿ ಅಪ್ಪ ನಾನು ಕದಿಯಲಿಲ್ಲ ಈ ಹಣ್ಣು ಕಾಯಿಗಳನ್ನಷ್ಟೇ ತೆಗೆದುಕೊಂಡೆ ಪರಮಾತ್ಮ ಇರುವು ಗೈಡು ಕರೆ ಕುರೆ ಅದರೊಳಗೊಂದು ಬೆಳೆ ಅದರೊಳಗೊಂದು ಟಗರು ಮನೆ ಈ ಹಾಳಾದ ಗುರುಗಳು ಒಂದು ಕಡೆ ಇರೋ ಸ್ವಾಮಿ ಒಂದು ಕಡೆ ಇರಲ್ಲ. ಒಂದು ಚೌಕಳ್ಳಿಗೆ ಹೋಗುತ್ತೆ, ಒಂದು ರಾಮನಹಳ್ಳಿಗೆ ಹೋಯ್ತದೆ, ಒಂದು ಕೊಳ್ಳನಹಳ್ಳಿಗೆ ಹೋಯ್ತದೆ. ಎಲ್ಲಿ ಅಂತ ಸ್ವಾಮಿ ಹುಡ್ಕೋದು? ಎಲ್ಲಿ ಇರಲಿ. ನಮ್ಮ ಹೆಸರು ಕುರುಬರು ಬೀರಪ್ಪ ಅಂತ. ನಮ್ಮ ಕಸಬು ಕುರಿ ಮೇಯಿಸೋದು, ತುಪ್ಟ ಹೊಡೆಯೋದು, ಕಂಬಳಿ ನೇಯೋದು. ಇಷ್ಟೇ ಸ್ವಾಮಿ ನಮ್ಮ ಕೆಲಸ, ಇಷ್ಟೇ ಸ್ವಾಮಿ. ಇರಲಿ, ಈ ಮಸಾಣದ ಕಡೆ ಕುರುಗಳು ಬಿಟ್ಟಿದ್ದೆ, ಸ್ವಲ್ಪ ನೋಡ್ಕೊಂಡು ಬರ್ತೀನಿ ಇರಿ, ಸ್ವಲ್ಪ ಇರಿ. ಕುರಿಗಳು ಕಾಯುತ್ತ ಕುರುಬನು ನಾನಯ, ಕುರಿಗಳು ಕಾಯುತ್ತ ಕುರುಬನು ನಾನಯ, ಕಂಬಳಿ ನೇಯುವ ಕುರುಬನು ನಾನಯ, ಕಂಬಳಿ ನೇಯುವ ಕುರುಬನು ನಾನಯ, ಕುರಿಗಳು ಕಾಯುತ್ತ ಕುರುಬನು ನಾನಯ. ಓ, ಈ ಮಸಾಣ ಕಡೆ ಯಾರೋ ಕಿತ್ಲಾಡ್ದಂಗೆ ಕಾಣ್ತಾರಲ್ಲ. ಯಾರು ಯಮಾಸೆ ಪೂರ್ಣ
ಏ ಅಮಾಸೆ ಪೌರ್ಣಮಿ ಏನ ಏ ಇರೋ ಯಾಕ್ರೋ ಹಿಂಗ್ ಹೊಡಿತಾ ಇದ್ದೀರಿ ಇರೋ ಬಡ್ಡಿ ಮಕ್ಕಳು ಯಾಕ್ರೋ ಯಾವ ಪಾಟಿ ಕುಡಿದ್ಬಿಟ್ಟು ಬಡ್ಡಿ ಮಕ್ಕಳು ಏನೋ ಹಿಂಗ್ ಮಾಡ್ತಾ ಇದ್ದೀರಿ ಇರೋ ಬಡ್ಡಿ ಮಕ್ಕಳು ಅದೇನ್ ಹೇಳ್ರ ವಸಿನ ಕೇಳು ಏನ್ ಹೇಳ್ರ ಯಾರು ಸೇರ್ಬೇಕಿದು ನಮ್ಮ ಅಣ್ಣ ಬಿಟ್ಟಿದೀವಿ ಮಾತಾಡಕ್ಕೆ ಯಾರು ಸೇರ್ಬೇಕಿದು ನಮ್ ದೊಡ್ಡ ಅಣ್ಣ ಅವ್ನು. ನಮ್ ತಾತ ನಮ್ಮ ಅಪ್ಪ ಇಲ್ಲ ಎಲ್ದು ಏ, ಸುಮ್ಮನೆ ಅಲ್ಲೇ ನಮ್ಮ ಅಣ್ಣ ಯಾರು ನಮ್ಮ ಅಣ್ಣ ಹೇಳು. ಹೇಳದ ಅರ್ಥ ಆದ್ರೆ ಅಲ್ಲ ಕಣ್ರಲ್ಲ ಏನಲ್ಲ ಹಿಂಗ್ ಕೇಳ್ತಾ ಇದ್ದೀರಿ ಹಾ. ನಾನು ಹೇಳೋರ್ ನ್ಯಾಯ ಮಾಡ್ದನಲ್ವೆಲ್ಲ ಅದೇನ್ ಹೇಳ್ರಲ್ಲ ನಿಮ್ ನ್ಯಾಯನಲ್ಲ ಯೋ, ಏಯ್ ಹೇಳ್ರ ಯಾವ ಊರ್ ನ್ಯಾಯ ಮಾಡಿದೆ ಅಲ್ಲ ಕಣ್ರ ಯಾವ್ಯಾವ್ರ ಗಂಡ ಹಿಡ್ತಿರ್ ಮುಡ್ಸಿದಿ ಕುಡ್ರಿ ಅಪ್ಪ ನೀನು ಅಲ್ಲ ಯಾವ ನ್ಯಾಯ ಅಲ್ಲ ಕಣ ಮಾಡಿ? ಬಡ್ಡಿ ಮಕ್ಕಳ ನೋಡಪ್ಪ. ನಿಮ್ಮ ಅಪ್ಪ ನಿಮ್ಮಮ್ಮ ಕಿತ್ಲಾಡ್ದಾಗ ಹಾ. ನಿಮ್ಮ ಅಮ್ಮ ನಂತ ಕೇಳ್ಮೇಲೆ ಲೇ ಅಲ್ಲೇ ಬಡ್ಡಿ ಮಕ್ಕಳ ಲೇ, ಹಂಗಲ್ಲ ತುಳ ಕಣ್ರ ಬಡ್ಡ. ಲೇ ಹಂಗಲ್ಲ ಕಣ್ರ ಲೇ, ಬಡ್ಡಿ ಲೇ, ಮಕ್ಕಳ ಲೇ. ನಿಮ್ಮಮ್ಮ ಏಯ್, ಮಗಳಿದ್ದಂಗ ತೆಗಿಲ. ನಮ್ಮವ್ವ ಅಮ್ಮ. ಊಟಕ್ಕೆ ಹೋಗಿದ್ಲಂತೆ ತೆಗಿಲ. ಏ ಬಡ್ಡಿ ಮಕ್ಕಳ ತೆಗೆದು ಬಿಡ್ತೀನಿ. ಹಂಗಲ್ಲ ಕಣ್ರು ನಿಮ್ಮಮ್ಮ ನನ್ನ ಮಗಳಿದ್ದಂಗೆ ಕಣ್ರು ಹಾ. ಅಲ್ಲ ಕಣ್ರು ನ್ಯಾಯ ಮಾಡುವಂತ ಗೊತ್ತಿದ್ದದ್ದು ನಿಮ್ಮಮ್ಮ ಅಲ್ಲ ಕಣ್ರು ಬಡ್ಡಿ ಹಾಗೇನು? ಮಕ್ಕಳ. ಅದೇನ್ ಹೇಳೋ ಗೊತ್ತಿಲ್ಲ ಲೇ ನೋಡ್ ತಗೊಂಡ್ ಜವಾಬ್ದಾರಿ ಒಂದ ಏನ್ ಎತ್ಕೊಂಡಿದ್ದೆ ಅಂದಿದ್ರೆ ಏನ್ ಹೇಳ್ರ? ಯೋ ಏ ಅಮಾಸೆ ಏ ಬಿರ ಬಿದ್ದ ಬರೆಯ ಬರ ಇಲ್ಗೆ ಏ ಅಮಾಸೆ ಮೊನ್ನೆ ನೀನು ಏಯ್! ನೆಂಡ್ರನ್ ಕಿತ್ಲಾಡ್ದಾಗ ಏನ್ ನನ್ನ ನಾನು ಹೆಂಡ್ರನ್ನ? ನ್ಯಾಯ ಮಾಡ್ತೀನಿ ಸೇರಿಸ್ತೋ ನಿಮ್ಮನ್ನ ನನ್ನ ಹೆಂಡ್ರಿಗೆ 3 ತಿಂಗಳಾಗದೆ ಅವಳನ್ನ ತವ್ರ ಮನೆ ಕಳ್ಸಿದಿ ನನ್ನ ಮಾತು ಕೇಳು ಅದೇನ್ ಹೇಳ್ರ ಯೋ ಈ ಮಶಾನ ಯಾರ್ದಯ ಅಲ್ಲ ಕಣ್ರು ಇನ್ಯಾರಿಗೋ ಸೇರ್ಬೇಕು ನಿಮ್ ತಾತನ್ಗೆ ಅಲ್ವೇನ್ರೋ ಯೋ ನನ್ನ ತಾತ ಗೋತ ಹೊಡ್ದ ನೀನೇನು ತಾತ ಅಲ್ಲಿ ಹೋದ್ಮೇಲೆ ನಿಮ್ಮ ಅಪ್ಪರಿಗೆ ಸೇರ್ಬೇಕಣ್ರ ನಮ್ಮ ಅಪ್ಪ ಮುಂಡ ಮುಚ್ಕೊಂಡು ಹೋದ. ನಿಮ್ಮ ಅಪ್ಪ ಹೋದ್ಮೇಲೆ ನಿಮಗೆ ಸೇರ್ಬೇಕಣ್ರ ಹೌದಲ್ಲ ಅದೇನ್ ಹೇಳ್ರ ಇದು ನ್ಯಾಯ ತಾನೆ ನ್ಯಾಯ ಕಣ್ ಹೇಳ್ರ ಹೌದು ತಾನೆ ಇದ ಅಲ್ಲ ಕಡೆಯ ಏ ಇಲ್ಲ ಅವ್ನ್ ಕಳ್ಳ ಅಲ್ಲಿ ನಮಗೆ ಎಂತ ಬಿಚ್ಚಿದಿತ್ತು ಅಕ್ಕು ಕಾಯಿ ಹಣ್ಣು ಕಾಸು ಅವ್ನು ಎತ್ಕೊಂಡು ಹೋದ್ರೆ ನಮ್ಮ ಹೊಟ್ಟೆಗೆ ಏನ್ ಹೇಳ್ರ? ತಣ್ಣೀರ್ ಬಟ್ಟೆ ಕಡೆನ ಇರ ಈಸ್ಕೊಡ್ತೀನಿ ಇರ ಕೇಳ್ಬಿಟ್ಟು ಸ್ವಲ್ಪ ಕೊಡ್ಸು, ಇರು. ಬಾರೋ ಇಲ್ಲಿ ಏ, ಬೇಗ ತೊಡ ಏ, ಬಜ್ಜ. ಈಸ್ಕೊಡ್ತೀನಿ ಲೇ, ಮುದಿಯ ಬಡ ಏ ಈಸ್ಕೊಡ್ತೀನಿ ಇರ್ರೋ ಸ್ವಲ್ಪ ಇರ್ರೋ ಅಯ್ಯ ತೆಗೆದು ಬಿಡ್ಲಾ? ಅವ್ರಿಗೆ ಕೊಟ್ಟಿಬಿಡಯ್ಯ ಸ್ವಾಮಿ ನಾನೊಬ್ಬ ಪರದೇಶಿ ಸ್ವಾಮಿ ಈ ಹಸಿವಿನ ಬಾಧೆಯನ್ನು ತಾಳಲಾರದೆ ಈ ಹೆಣದ ರಾಶಿ ಮೇಲಿರುವ ಈ ಹಣ್ಣು ಕಾಯಿಗಳನ್ನಷ್ಟೇ ತೆಗೆದುಕೊಂಡಿನು ಸ್ವಾಮಿ ಇದು ತೆಗೆದುಕೊಳ್ಳಿ ಈಸ್ಕೊಡ್ರ ಬಡ್ಡಿ ಮಕ್ಕಳು ಹಂಚ್ಕೋರ ಹೋಗಿ ಹೋರ ಬಡ್ಡಿ ಮಕ್ಕಳು ಹೋರ ಮಾಡ್ಬೇಡ ಬಾರೋ ಅಯ್ಯ ಯಾವ ದೇಶವೋ ನಿನ್ನದು ಯಾವ ಕೋಸವೋ ನಿನ್ನದು ಅಯ್ಯ ಯಾವ ದೇಶವೋ ನಿನ್ನದು ಯಾವ ಕೋಸವೋ ನಿನ್ನದು ಎಲ್ಲಿಂದ ಬಂದಯ್ಯ ದೇಸಿ ಕಲೆ ಅಯ್ಯ 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 ಸ್ವಾಮಿ ನೀನು ಯಾರು ನಿನ್ನ ದೇಶವೇ ಯಾವುದು ಈ ಪಾಪಿಗಳ ಕೈಗೆ ನಿನ್ನ ಕೈಯ ಸಿಕ್ಕಿದ್ದೆ ನಾನು ಸ್ವಾಮಿ ಅಯ್ಯ ಹಾರಾದೊಡೆ ನಾನು ನಿಮಗೆ ಸ್ವಾಮಿ ನಾನು ಪರದೇಶಿಯೋ ಸ್ವಾಮಿ 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 ಅಯ್ಯ ಸತಿಯನ್ನು ತಳೆಕೊಂಡು ಪರದೇಶಿ ನಾನಾದೆ ಅಯ್ಯ ಸತಿಯನ್ನು ತಳೆಕೊಂಡು ಪರದೇಶಿ ನಾನಾದೆ ಆರಾಧೊಡೆ ಸ್ವಾಮಿ ಆರಾಧೊಡೆ ಸ್ವಾಮಿ ನಿಮಗೇಕೆ ಸ್ವಾಮಿ ನಾನೊಬ್ಬ ಪರದೇಶಿಯೋ ಸ್ವಾಮಿ
ನಾನು ಈ ರೀತಿ ಬಂದಿರುವೆನು ಸ್ವಾಮಿ. ಈ ಹಸಿವಿನ ಬಾಧೆಯನ್ನು ತಾಳಲಾರದೆ ಆ ಹೆಣದ ರಾಶಿ ಮೇಲಿರುವ ಹಣ್ಣು ಕಾಯಿಗಳನ್ನು ತೆಗೆದುಕೊಂಡು ಈ ನನ್ನ ಹಸಿವಿನ ಬಾಧೆಯನ್ನು ನೆಗೆಸಿಕೊಂಡಿರುವೆನು ಸ್ವಾಮಿ. ಅಯ್ಯ ಸ್ವಾಮಿ ಆಗಿದ್ದ ಮೇಲೆ ನಮ್ಮ ಮನೆಯಲ್ಲಿ ಕೆಲಸಗಳನ್ನು ಮಾಡಿಕೊಂಡು ಇರುವೆಯಾ? ಸ್ವಾಮಿ, ಕಷ್ಟ ಕಾಲದಲ್ಲಿ ಆದಂಥವರೇ ತಂದೆ ತಾಯಿಗಳೆಂದು ನಾನಾರು ಭಾವಿಸುತ್ತೇನೆ. ನೀವು ಹೇಳುವ ಕೆಲಸಗಳನ್ನು ಶಿರಸಾವಹಿಸಿ ಮಾಡುತ್ತೇನೆ ಸ್ವಾಮಿ. ಅಯ್ಯ, ಸ್ವಾಮಿ ನಮ್ಮ ಮನೆಯಲ್ಲಿ ಕುರಿಗಳನ್ನು ಮೇಯಿಸಬೇಕು, ತಿಳಿಯಿತೋ? ಮೇಯಿಸುತ್ತೇನೆ ಸ್ವಾಮಿ. ಕುರಿ ತೊಟ್ಟವನ್ನು ಹೊಡೆಯಬೇಕು, ತಿಳಿಯಿತೋ? ಹೊಡೆಯುತ್ತೇನೆ ಸ್ವಾಮಿ. ಕುರಿ ಕಂಬಳಿಯನ್ನು ನೇಯಬೇಕು, ತಿಳಿಯಿತೋ? ನೇಯುತ್ತೇನೆ ಸ್ವಾಮಿ. ಇನ್ನು ಅನೇಕ ಕೆಲಸಗಳನ್ನು ಮಾಡಬೇಕು, ತಿಳಿಯಿತೋ? ನೀವು ಏನೇ ಕೆಲಸ ಕೊಟ್ಟರೂ ಅದನ್ನು ಶಿರಸಾವಹಿಸಿ ಮಾಡುತ್ತೇನೆ ಸ್ವಾಮಿ. ಅಯ್ಯ, ನಿನಗೆ ಇಂದಿನಿಂದ ಗೊರ್ವ ಎಂಬನೊಬ್ಬ ನಾಮಕರಣವನ್ನು ಮಾಡಿರುವನು, ತಿಳಿಯಿತಾ? ಆಗಲಿ ಸ್ವಾಮಿ. ಅಲ್ಲಿ ನೋಡು, ರಾಮಸಾತ್ರೆ ತೋಟದ ಪಕ್ಕದಲ್ಲಿ. ಅಯ್ಯ ಸ್ವಾಮಿ, ಆಗಿದ್ದ ಮೇಲೆ ತೆಗೆದಿಕೋ ಈ ದೊಣ್ಣೆಯನ್ನು, ಇಲ್ಲಿ ಕೊಡುವರಾಗಿ ಸ್ವಾಮಿ. ತೆಗೆದಿಕೋ ಈ ಕಂಬಳಿಯನ್ನು. ಕೊಡುವರಾಗಿ ಸ್ವಾಮಿ. ಅಲ್ಲಿ ನೋಡು, ರಾಮಸಾತ್ರೆಯ ತೋಟದ ಪಕ್ಕದಲ್ಲಿ ಕುರಿಗಳನ್ನು ಬಿಟ್ಟಿದ್ದೇನೆ, ಜೋಪಾನವಾಗಿ ಮೇಯಿಸಿಕೊಂಡು ಬರಬೇಕು, ತಿಳಿಯಿತೋ? ಆಗಲಿ ಸ್ವಾಮಿ. ನಾನಿನ್ನು ಬರಲೆ? ನೀವಿನ್ನು ಹೋಗಿ ಬನ್ನಿ ಸ್ವಾಮಿ. ಪರಮಾತ್ಮ, ಪಾಪಿಯಾದ ಸತ್ಯವ್ರತನೇ, ನನ್ನ ರಾಜ್ಯದಲ್ಲಿ ವಜ್ರ ವೈಡೂರ್ಯಗಳನ್ನು ಗೋಮೇಧಗಳನ್ನು ದಾನ ಮಾಡುತ್ತಿದ್ದ ಕೈಗಳಲ್ಲಿಂದು ಈ ಕುರಿಗಳನ್ನು ಮೇಯಿಸುವಂತಾಯಿತೆ. ಇರಲಿ, ಇದು ನಿನ್ನ ಧ್ಯಾನವನ್ನೇ ಮಾಡಿಕೊಂಡು ಈ ಕುರಿಗಳನ್ನು ಮೇಯಿಸುತ್ತಾ ಹೋಗುವೆನು.
ನನ್ನನ್ನು ಇಷ್ಟು ಜಾಗೃತಿಯಾಗಿ ಕರೆಸಲು ಕಾರಣವೇನಮ್ಮ? ಅಣ್ಣ, ನಾವು ಬಹಳ ದಿನಗಳಿಂದಲೂ ನಿಮ್ಮ ಅನ್ನದ ಋಣದಲ್ಲಿಯೇ ಬದುಕಿರುವೆವು. ಆದ ಕಾರಣ ನೀವು ನಮ್ಮನ್ನು ಯಾರಿಗಾದರೂ ವಿಕ್ರಯಿಸಿದರೆ ನಾವು ಎಲ್ಲಾದರೂ ಹೋಗಿ ಬದುಕಿಕೊಳ್ಳುವೆವು. ಅಮ್ಮ, ನೀನು ನನ್ನ ಮನೆಯಲ್ಲಿ ಮಹಾಲಕ್ಷ್ಮಿಯಂತೆಯೇ ಇದ್ದೆ. ಇದರಲ್ಲಿ ನಾನು ಮಾಡಿದ ಅಪರಾಧವೇನು ತಾಯೇ? ಅಣ್ಣ, ಅಪರಾಧವೇನೂ ಇಲ್ಲ. ಆದರೆ ನನ್ನ ಮಗು, ನನ್ನ ಕಂದಮ್ಮನು ಮುಂದಕ್ಕೆ ವಿದ್ಯಾ ಬುದ್ಧಿಯನ್ನು ಕಲಿತು ಸತ್ಪ್ರಜೆಯಾಗಿ ಬದುಕಬೇಕಲ್ವೇ? ಆದ ಕಾರಣ ನಮ್ಮನ್ನು ನೀವು ಯಾರಿಗಾದರೂ ವಿಕ್ರಯಿಸಲೇಬೇಕು ಅಣ್ಣ. ಅಮ್ಮ, ನಾನು ಎಷ್ಟು ಹೇಳಿದರೂ ನನ್ನ ಮಾತನ್ನು ಕೇಳುತ್ತಿಲ್ಲ. ನಿನ್ನ ಇಷ್ಟದಂತೆಯೇ ಆಗಲಿ ತಾಯಿ. ಊಟವನ್ನು ಮಾಡಿಕೊಂಡು ಬಟ್ಟೆಯನ್ನು ಕೊಟ್ಟುಕೊಂಡು ಸಿದ್ಧಳಾಗು ತಾಯಿ, ಹೋಗೋಣ. ಆಗಲಿ ಅಣ್ಣ. ಅಣ್ಣ, ಇದು ಮುಂದೆ ಕಾಣುತ್ತಿರುವ ದೇವಾಲಯದಲ್ಲಿ ದೇವರಿಗೆ ನಮಸ್ಕರಿಸಿ ಮುಂದಕ್ಕೆ ಹೋಗೋಣವೇ? ಆಗಿರಲಿ ತಾಯಿ. ಮುರಳೀಧರ ಕಾಣುತ್ತಿರುವ ಬೀದಿಯಲ್ಲಿ ಹೋಗಿ ನನ್ನನ್ನು ಯಾರಾದರೂ ಕೊಂಡುಕೊಳ್ಳುವ ಪುಣ್ಯಾತ್ಮರಿದ್ದರೆ ಅವರಿಗೆ ನನ್ನನ್ನು ವಿಕ್ರಯಿಸಿ ಬಿಡಿ. ಮರುವೇನು ಮಾರಿ ಮಡಿಯ ಕೊಂಡುಕೊಳ್ಳಿ ಪುರ ಜನರೇ, ಮರುವೇನು ಮಾರಿ ಮಡಿಯ ಕೊಂಡುಕೊಳ್ಳಿ ಪುರ ಜನರೇ, ಒಳ್ಳೆ ಕೆಲಸ ಮಾಡುವಳಯ್ಯ, ಒಳ್ಳೆ ಕೆಲಸ ಮಾಡುವಳಯ್ಯ ಕೊಂಡುಕೊಳ್ಳಿ ಪುರ ಜನರೇ. ಅಯ್ಯ ಪ್ರಿಯನಾದ ಪುರಾತ್ಮರೇ, ನನ್ನ ನಾರಿ ಮಗಳನ್ನು ಮಾರುತ್ತಿರುವರು. ಯಾರಾದರೂ ಕೊಂಡುಕೊಳ್ಳುವವರಿದ್ದರೆ ಮುಂದಕ್ಕೆ ಬರುವರಾಗಿ. ಅಮ್ಮ, ಈ ಪಟ್ಟಣದಲ್ಲಿ ನಿನ್ನನ್ನು ಕೊಂಡುಕೊಳ್ಳುವವರು ಯಾರೂ ಇಲ್ಲ. ಮುಂದೆ ಕಾಣುವ ಪಟ್ಟಣಕ್ಕೆ ಹೋಗೋಣ ನಡೆ ತಾಯೇ. ಹಾಗೆ ಆಗಲಿ ಅಣ್ಣ. ತಿರುಪತಿ ವೆಂಕಟರಮಣ ಏತಗೊಬ್ಬಾರದು ಕರುಣ, ಹೆಜ್ಜೆ ಹೆಜ್ಜೆಗೂ ನಿನ್ನ ಗೋವಿಂದ ಎಂದೆ
ಕರುಣಿಸಿ ಕಾಪಾಡು ಕರುಣಾಳು ತಂದೆ. ಕರುಣಿಸಿ ಕಾಪಾಡು ಕರುಣಾಳು ತಂದೆ. ತಿರುಪತಿ ವೆಂಕಟರಮಣ ವೇದಕುಮಾರರು ಕರುಣ. ತಿರುಪತಿ ವೆಂಕಟರಮಣ ವೇದಕುಮಾರರು ಕರುಣ. ಗೋವಿಂದ ಗೋವಿಂದ ಗೋವಿಂದ, ನಿನ್ನ ನಾಮವೇ ಪರಮಾನಂದ ಪರಮಾನಂದ ಪರಮಾನಂದ. ಇರಲಿ, ಈ ರಾಜಬೀದಿ ಕಡೆ ಹೋಗಿ ಎಷ್ಟೋ ದಿನಗಳು ಆಗೋಯ್ತು. ಒಂದು ಸಲ ಆ ರಾಜಬೀದಿನೆಲ್ಲ ಸುತ್ತಾಕೊಂಡು ನನ್ನ ಹೆಂಡ್ತಿನೂ ಮಾತಾಡಿಸ್ಕೊಂಡು, ಯಾರನ್ನ ಎರಡನೇ ಮಾತಾಡಿಸ್ಕೊಂಡು ಬರ್ತೀನಿ. ಏನಿವತ್ತು ರಾಜಬೀದಿಲೆಲ್ಲ ಜನವೋ ಜನ. ಇಲ್ಲೇ ಕೂತವ್ರೆ, ಇರಲಿ. ಅಯ್ಯ ಪುರದ ಪುಣ್ಯಾತ್ಮರೇ, ನನ್ನ ನಾರಿ ಮಗಳನ್ನು ಮಾರುತ್ತಿರೋನು. ಯಾರಾದರೂ ಕೊಂಡುಕೊಳ್ಳೋರು ಇದ್ರೆ ಮುಂದಕ್ಕೆ ಬರುವವರಾಗೆ. ಅಯ್ಯ, ಏಕಯ್ಯ ನಿನ್ನ ಮಗಳನ್ನ ಮಾರ್ತೀನಿ ಅಂತಿದ್ಯಲ್ಲ, ಯಾಕಯ್ಯ? ಅಯ್ಯ, ಆ ವಿಚಾರವನ್ನು ಕೇಳಬೇಡಿ. ಸದ್ಯದಲ್ಲಿ ನನ್ನ ಮಗಳನ್ನು ಮಾರುತ್ತಿರುವನು. ಎಷ್ಟು ಹಣಕ್ಕಾದ್ರೂ ಕೊಡ್ತೀಯಾ ಸ್ವಾಮಿ? ನನ್ನ ಮಗಳ ಬೆಲೆ 10 ವರವಾಗುವುದು ಸ್ವಾಮಿ. ಏನೋ 10 ವರನ? ಅಯ್ಯೋ, 10 ವರ 20 ವರ ಎಲ್ಲ ಇಲ್ಲ, ನನ್ನ ಹತ್ರ 3 ವರ ಅದೇ. ಬೇಕಾದ ತಗೋ, ಬೇಡದಿದ್ರು ಬಿಡು. ಸ್ವಾಮಿ, ನೀವು ಕೊಡುವ 3 ವರಕ್ಕೆ ನನ್ನ ಮಗಳನ್ನು ಸದ್ದಿಡಿವಾಗಿಯೂ ಕೊಡುವುದಿಲ್ಲ. ಕೊಡದೇ ಇದ್ರು ಒಗೆಯೋ. ಅಣ್ಣ, ಅಮ್ಮ, ಅವರು ಕೊಡುವ 3 ವರಹಗಳನ್ನೇ ಸ್ವೀಕರಿಸಿ ಅದನ್ನೇ 100 ವರಹಗಳು ಎಂದು ಭಾವಿಸಿ ನನ್ನನ್ನು ಅವರಿಗೆ ವಿಕ್ರಯಿಸುವರಾಗಿ. ಅಣ್ಣ, ಅಮ್ಮ, ನಿನ್ನ ಇಷ್ಟದಂತೆಯೇ ಆಗಲಿ ತಾಯಿ. ಸ್ವಾಮಿ, ನನ್ನ ಮಗಳ ಮಾತಿನಂತೆ ಆ 3 ವರವರನ್ನೇ ಕೊಡುವರು ಹಾಗೆ. ಮೊದಲೇ ಹೇಳಿದ್ದೆ ತಾರೆ. ತಗ, 1 2 3. ಈಗ ಇನ್ನು ಮಗಳನ್ನು ಕಳಿಸ್ಕೊ. ಆಯ್ತು, ಕಳಿಸ್ತೀನಿ. ಅಮ್ಮ, ನಿಮಗೆ ದೇವರು ಒಳ್ಳೆಯದು ಮಾಡಲಿ. ನೀವಿನ್ನೂ ಹೋಗಿ ಬನ್ನಿ. ಆಗಲಿ ಅಣ್ಣ, ನಾವಿನ್ನು ಅಮ್ಮ, 3 ಮಾತನ್ನು ಹೇಳ್ತೇನೆ, ಕೇಳು ತಾಯಿ. ಹೇಳು ಅಣ್ಣ. ಕಳ್ಳತನವನ್ನು ಮಾಡಬೇಡ, ಸುಳ್ಳನ್ನು ಹೇಳಬೇಡ, ಅನ್ನ ಇಟ್ಟ ಮನೆಗೆ ಅನ್ಯಾಯವನ್ನು ಮಾಡಬೇಡ. ನಿಮಗೆ ದೇವರು ಒಳ್ಳೆಯದು ಮಾಡಲಿ, ನೀವು ಹೋಗಿ ಬನ್ನಿ. ಕುಮಾರ, ನಿನಗೆ ಒಳ್ಳೆಯದು ಆಗಲಿ, ಹೋಗಿ ಬಾ. ಇವನೇ ಕಳ್ಳ, ಇವನಿಗೆ ಹೇಳ್ತಾನೆ. ಇದೇ ಆಯಲ್ಲ ಇದು. ಬರ್ರಿ ಬರ್ರಿ ಬರ್ರಿ, ನಮ್ಮನೆ ಕೆಲಸ ಮಾಡೋದು.